ನಮಸ್ಕಾರ ವೀಕ್ಷಕರೇ, ಇವತ್ತು ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನ. ಮಾದಕ ವಸ್ತು ಇಡೀ ಒಂದು ಸಮಾಜಕ್ಕೆ ಶಾಪ. ಈ ಮಾದಕ ವಸ್ತುವಿನಿಂದಾಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಜಗತ್ತಿನಾದ್ಯಂತ ಜಾಗೃತಿ ಮೂಡಿಸ್ತಾ ಇರುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಹೌದು, ಮಾದಕ ವಸ್ತುವಿನಿಂದಾಗುವಂತಹ ಒಂದು ದುಷ್ಪರಿಣಾಮಗಳೇನು, ಮಾದಕ ವಸ್ತು ಅಂದರೆ ಏನು, ಇದರ ನಿಯಂತ್ರಣ ಹೇಗೆ, ಇದನ್ನು ನಿಷೇಧ ಮಾಡೋದು ಹೇಗೆ ಅನ್ನುವಂಥ ವಿಚಾರದ ಬಗ್ಗೆ ನಾವು ವಿಶೇಷವಾಗಿ ಚಂದನ ವಾಹಿನಿ ಒಂದು ಕಾರ್ಯಕ್ರಮದ ಮೂಲಕ ನಿಮಗೆ ಮಾಹಿತಿಯನ್ನು ನೀಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಬೆಂಗಳೂರು ಕೇಂದ್ರ ಅಪರಾಧ ವಿಭಾಗದ ACPಗಳಾದಂತಹ KC ಗೌತಮ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರು ಮಾದಕ ವಸ್ತು ನಿಷೇಧ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಗೌತಮ್ ಅವರೇ, ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್. ಗೌತಮ್ ಅವರೇ, ಮಾದಕ ವಸ್ತು ಅಂತಂದರೆ ಒಂದು ರೀತಿ ಒಂದು ಕಳವಳ, ಒಂದು ಆತಂಕ, ಒಂದು ಭೀತಿ ಒಂದು ಸಮಾಜದಲ್ಲಿ ಇರುವಂಥದ್ದು ಸಹಜ. ಮೂಲಭೂತವಾಗಿ ಮಾದಕ ವಸ್ತು ಅಂತಂದರೆ ನಿಮ್ಮ ಪೊಲೀಸ್ ಪರಿಭಾಷೆಯಲ್ಲಿ ಯಾವ ರೀತಿ ನೀವು ಇದನ್ನು ವಿಶ್ಲೇಷಣೆ ಮಾಡ್ತೀರಾ ಅಂತ? ಸರ್, ಒಂದು ಡ್ರಗ್ಸ್ ಅಂತ ಹೇಳಿದ್ರೆ ಅದರ ಕೆಮಿಕಲ್ ಕಾಂಪೋಸಿಷನ್ ಆಲ್ಟರ್ ಮಾಡಿಬಿಟ್ಟು ನಮ್ಮ ಕೆಮಿಕಲ್ ಕಾಂಪೋಸಿಷನ್ ಅನ್ನು ಆಲ್ಟರ್ ಮಾಡಿ ನಮ್ಮ ಮೂಡ್ಗಳನ್ನ ಸೂಟ್ ಮಾಡಲಿಕ್ಕೆ, ಮತ್ತೆ ಒಂದು ಹ್ಯಾಲ್ಯುಸಿನೇಷನ್ ಟೆಂಡೆನ್ಸೀಸ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ, ಅಥವಾ ಅದರಿಂದ ಬಾಡಿಲಿ ಎಫೆಕ್ಟ್ ಆಗುವಂತ ಒಂದು ಅಪಾಯಕಾರಿ ಸಂಗತಿಗಳನ್ನ ಒಳಗೊಂಡಿದ್ದು ಅಂಥದನ್ನು ನಾವು ಮಾದಕ ವಸ್ತುಗಳಂತ ಕರಿತೇವೆ. ಇಟ್ಸ್ ಜಸ್ಟ್ ಅಬ್ಯೂಸ್ ಆಫ್ ಡ್ರಗ್ ವಿಚ್ ಇಸ್ ನಾಟ್ ಮೆಂಟ್ ಫಾರ್ ಯೂಸ್ ಆಫ್ ಫಾರ್ ಅ ಪರ್ಸನ್. ಅಂದ್ರೆ ಡ್ರಗ್ಸ್ ಅಂತ ಏನ್ ಹೇಳಿದ್ರೆ, ಡ್ರಗ್ಸ್ ಅಂತ ಹೇಳಿದ್ರೆ ಮೂಲಭೂತವಾಗಿ ಡ್ರಗ್ಸ್ ಅನ್ನೋದು ಒಂದು ಪಾಸಿಟಿವ್ ಕೊನೋಟೇಷನ್ ಇರುತ್ತೆ. ಅದೊಂದು ಕ್ಯೂರ್ ಆಗ್ಲಿಕ್ಕೆ, ಒಂದು ಪ್ರಿವೆನ್ಷನ್ ಆಫ್ ಡೆಡ್ಲಿ ಡಿಸೀಸ್ ಆಗಿರ್ಬೋದು. ಬಟ್ ಡ್ರಗ್ಸ್, ವೆನ್ ಯು ಟ್ರೈ ಟು ಅಬ್ಯೂಸ್ ದ ಡ್ರಗ್ಸ್ ಫಾರ್ ಪ್ಲೇಜರಿಗೋಸ್ಕರ ಆಗಿರ್ಬೋದು, ಅದಕ್ಕೋಸ್ಕರ ನಾವು ಉಪಯೋಗಿಸೋದನ್ನ ಅದನ್ನ ನಾವು ಇದನ್ನ ಕರೀತೇವೆ. ಓಕೆ, ಅಂದ್ರೆ ಈ ಡ್ರಗ್ಸ್ ಅಲ್ಲಿ ಅಂದ್ರೆ ಮಾದಕ ವಸ್ತು ಅಂತ ಅಂದ್ರೆ ಇದು ನೀವು ಹೇಳಿದ್ರೆ ಇದರಲ್ಲಿ ಎರಡು ವಿಧಗಳಿದ್ದಾವೆ ಅಂತ. ಮಾದಕ ವಸ್ತು ಅಂತ ಅಂದ್ರೆ ಇದು ಯಾವ ರೀತಿ ಸಮಾಜಕ್ಕೆ ಒಂದು ಅಂದ್ರೆ ಕಾನೂನಿನ ರೀತಿಯಲ್ಲಿ ಇದು ಹೇಗೆ ಒಂದು ಇದು ನಿಷೇಧ ಆಗಿದೆ, ಇದರ ನಿಯಂತ್ರಣ ಹೇಗೆ, ಯಾವ ರೀತಿ ಇದು ಸಮಾಜದ ಮೇಲೆ ದುಷ್ಪರಿಣಾಮ ಆಗದೆ ಇರೋ ರೀತಿಯಲ್ಲಿ ನಮ್ಮ ಕಾನೂನು ಹೇಗೆ ಇದರಿಂದ ರಕ್ಷಣೆ ಕೊಡುತ್ತೆ ಅಂತ? ನಮ್ಮ ಕಾನೂನಲ್ಲಿ ನಮ್ಮಲ್ಲಿ ನಾರ್ಕೋಟಿಕ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆಕ್ಟ್ ಅಂತ ಒಂದು 1985 ಆಕ್ಟ್ ಅಂತ ಇದೆ. ನಾರ್ಕೋಟಿಕ್ ಸಬ್ಸ್ಟೆನ್ಸ್ ಅಂದ್ರೆ ನಿದ್ರಾಜನಕ ಔಷಧಿಗಳು. ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಅಂತ ಹೇಳಿದ್ರೆ ಮನಸ್ಸನ್ನು ಉದ್ರೇಕಗೊಳಿಸುವ ವಸ್ತುಗಳು. ನಾವು ಇದರಲ್ಲಿ ಮೂಲಭೂತವಾಗಿ ನಾವು ಅದನ್ನ 4 ರೀತಿಯಲ್ಲಿ ವಿಂಗಡಣೆ ಮಾಡಬಹುದು. 4 ರೀತಿಯಲ್ಲಿ ಹೇಳ್ತಾರೆ ನಿಮಗೆ. ಅದನ್ನ ಸ್ಟಿಮ್ಯುಲೆಂಟ್ಸ್ ಆಗಿರ್ಬೋದು, ಡಿಪ್ರೆಸೆಂಟ್ಸ್ ಆಗಿರಬಹುದು, ಅನಲ್ಜೆಸಿಕ್ಸ್ ಆಗಿರಬಹುದು, ಮತ್ತೆ ನಿಮ್ಮಲ್ಲಿ ಹ್ಯಾಲಿಸುನೋಜನ್ಸ್ ಅಂತ ಕರೀತಾರೆ. ಸೊ ಈ 4 ರೀತಿಯಲ್ಲಿ ಒಂದೊಂದು ಡ್ರಗ್ಸ್ ಗಳನ್ನ ವಿಂಗಡಣೆ ಮಾಡ್ತಾ ಬರ್ಬೋದು ನಾವು. ಇದರಲ್ಲಿ ನಿಮಗೆ ಗಾಂಜಾ ಇಂದ ಇಟ್ಕೊಂಡು, LSD ಇಂದ ಇಟ್ಕೊಂಡು, ಕೊಕೇನ್ ಆಗಿರ್ಬೋದು, ಹೆರಾಯಿನ್ ಆಗಿರ್ಬೋದು, ಓಪಿಯಂ ಆಗಿರ್ಬೋದು, ಕ್ರಿಸ್ಟಲ್ ಮೆತ್ ಆಗಿರಬಹುದು, ಓಪಿಯಂ, ಇಂಥ ಎಲ್ಲ ವಸ್ತುಗಳನ್ನ ಕೂಡ ನಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಬರ್ತದೆ. ಇಂಥದ್ದ ಪೊಸೆಷನ್, ಟ್ರಾನ್ಸ್ಪೋರ್ಟೇಷನ್, ಕನ್ಸಂಪ್ಷನ್ ಇವೆಲ್ಲಾನು ಫ್ರಮ್ ದ ಸೋರ್ಸ್ ಇಂದ ಇಟ್ಕೊಂಡು ಎಲ್ಲಿ ತನಕ ಇರುತ್ತಲ್ಲ ಕೊನೆಯವರೆಗೆ ಅವೆಲ್ಲ ಕೂಡ ಇಟ್ಸ್ ಇಲ್ಲಿಗಲ್ ಅಂತ ನಾವು ಪರಿಗಣಿಸಿ ಅವರ ಮೇಲೆ ಒಂದು ಸೂಕ್ತವಾದ ಕ್ರಮವನ್ನ ಕಾನೂನು ಪ್ರಕಾರ ತಗೊಳ್ಬಹುದು. ಅಂದ್ರೆ ಒಂದೊಂದು ಡ್ರಗ್ಸ್ಗೂ ಒಂದೊಂದು ರೀತಿ ಇರುತ್ತಾ, ಅಥವಾ ಒಟ್ಟಾರೆ ಕಾನೂನು ಅಂದ್ರೆ ಇದಕ್ಕೆ ಇಷ್ಟು ರೀತಿಯ ಒಂದು ಶಿಕ್ಷೆ ಇದು, ಅಂದ್ರೆ ಈ ರೀತಿಯ ಒಂದು ಸಾಗಣೆ ಮಾಡಿದ್ರೆ, ಅದು ಬಳಕೆ ಮಾಡಿದ್ರೆ, ಈ ರೀತಿ ಮಾಡಿದ್ರೆ ಒಂದು ಕಾನೂನಲ್ಲಿ ನಿರ್ದಿಷ್ಟವಾಗಿ ಎಲ್ಲ ಒಂದು ಡ್ರಗ್ಸ್ ಅನ್ನು ಎಲ್ಲ ಒಂದೇ ಇದರಲ್ಲಿ ಸೇರಿಕೆ ಮಾಡುತ್ತೋ, ಅಥವಾ ಹೇಗೆ ಇದನ್ನ ವಿಶ್ಲೇಷಣೆ ಮಾಡ್ತೀರಾ ಅಂತ? ಡ್ರಗ್ಸ್ ಅಲ್ಲಿ ಹೆಂಗಂದ್ರೆ ನಾವು ಸಣ್ಣ ಪ್ರಮಾಣ ಮತ್ತು ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಕರಿತೀವಿ ನಾವು. ಬಟ್ ಎರಡೂ ಸಹ ಅಪರಾಧನೆ. ನೀವೊಂದು ಸಣ್ಣ ಪ್ರಮಾಣನ ಇಟ್ಕೊಂಡ್ರು ಕೂಡ ಅದನ್ನ ಅಪರಾಧನೆ. ಕಮರ್ಷಿಯಲ್ ಕ್ವಾಂಟಿಟಿ, ವಾಣಿಜ್ಯ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅದನ್ನ ಇಟ್ಕೊಂಡ್ರೆ ಕೂಡ ಅಪರಾಧನೆ. ಅದರ ನಿಮ್ಗೆ ಅದು ಟರ್ಮ್ ಆಗಿರ್ಬಹುದು, 1 ವರ್ಷ ಶಿಕ್ಷೆ ಪ್ಲಸ್ ದಂಡ, ಎರಡೂ ಸೇರಿ ಅಂತ ದಂಡ. ಅದರ ಪ್ರಮಾಣ ಮೇಲೆ ಒಂದೊಂದು ಡ್ರಗ್ಸ್ ಗೆ ಒಂದೊಂದು ಮೊತ್ತ ಇರ್ತದೆ. ಅದರ ಪ್ರಕಾರ ನಾವು ಕಾನೂನು ಪ್ರಕಾರ ಅದಕ್ಕೊಂದು ಇದನ್ನ ದಂಡನ ವಿಸ್ತಾರ ಬರುತ್ತೆ ಕಾನೂನು. ಅಂದರೆ ಇದು ಈ ಮಾದಕ ವಸ್ತುಗಳು ನಾವು ಮೂಲಭೂತವಾಗಿ ನಾವು ನೋಡುವಂಥದ್ದು ಮನುಷ್ಯನ ಮಾನಸಿಕ ಒಂದು ವ್ಯವಸ್ಥೆ ಮೇಲೆ ಮತ್ತು ಸಾಮಾಜಿಕವಾಗಿ ಇದು ಬೀರುವಂಥ ದುಷ್ಪರಿಣಾಮಗಳೇನು ಅಂತ ಹೇಳ್ತೀರಾ ಗೌತಮ್ ಅವರೇ? ಸರ್, ಇದು ಫಸ್ಟ್ ಆಫ್ ಆಲ್ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ನೋಡೋದಾದ್ರೆ, ಒಬ್ಬ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇವಾಗ ಕ್ಯೂರಿಯಾಸಿಟಿ ಅಥವಾ ಎಕ್ಸ್ಪೆರಿಮೆಂಟೇಷನ್ ಗೋಸ್ಕರ ಎಲ್ಲ ಟ್ರೈ ಮಾಡ್ಲಿಕ್ಕೆ ಹೋಗ್ತಾರೆ. ಅದನ್ನು ಉಪಯೋಗಿಸಲಿಕ್ಕೆ ನಾನಾ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಬಹುದು. ಒಂದು ಏನಾಗ್ಲಿ ಡಿಪ್ರೆಷನ್ ಇಂದ ಕೆಲವರು ಅದಕ್ಕೆ ಒಳಗಾಗ್ತಾರೆ, ಕೆಲವರು ಕ್ಯೂರಿಯಾಸಿಟಿ ಎಕ್ಸ್ಪೆರಿಮೆಂಟೇಷನ್ ಟ್ರೈ ಮಾಡ್ಬೇಕಂತ ಅವ್ರಿಗೆ ಒಳಗಾಗ್ತಾರೆ, ಕೆಲವರು ಜಾಬ್ ಕಳ್ಕೊಂಡಿರ್ಬೋದು, ಫೇಲ್ಯೂರ್ ಆಗಿರ್ಬೋದು, ಏನಾದ್ರೂ ಅದನ್ನ ಬಳಸಲಿಕ್ಕೆ ಟ್ರೈ ಮಾಡ್ತಾರೆ. ಒಮ್ಮೆ ಬಳಸಿದಾದ್ಮೇಲೆ ಅದನ್ನ ಅದೇ ಅಡಿಕ್ಷನ್ ಆಗಿ ಸ್ಟಾರ್ಟ್ ಆಗ್ತದೆ. ಸೊ ಕ್ಯೂರಿಯಾಸಿಟಿ ಎಕ್ಸ್ಪೆರಿಮೆಂಟೇಷನ್ ಇಂದ ಸ್ಟಾರ್ಟ್ ಆಗಿ they try to abuse the drug in the first, then they become addicted to the drugs ಅಂತ ಹೇಳ್ಬೋದು. ಅದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಫಿಸಿಕಲ್ ಪ್ಯಾಟರ್ನ್ಸ್ ಅಲ್ಲಿ ಚೇಂಜಸ್ ಏನಂತ ಆಗಿರ್ಬೋದು, ನಿಮ್ಗೆ
ಲಾಸ್ ಆಫ್ ಅಪೆಟೈಟ್ ಆಗಿರಬಹುದು, ನಿಮ್ಗೆ ವರ್ಕ್ ಮೋಟಿವೇಶನ್ ಇರೋದಿಲ್ಲ, ನಿಮ್ಗೆ ಡಿಕ್ಲೈನಿಂಗ್ ಪರ್ಫಾರ್ಮೆನ್ಸ್ ಆಗಿರಬಹುದು. ಇದು ನಿಮ್ಮಲ್ಲಿ ಇಂಡಿವಿಜುವಲ್ ಲೆವೆಲ್ ಆದ್ರೆ ನಿಮ್ಮ ಬಿಹೇವಿಯರಲ್ ಪ್ಯಾಟರ್ನ್ ಕೂಡ ನಿಮ್ಗೆ ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ನಿದ್ರೆ ಬರುತ್ತೆ ಒಂದು ಪ್ಯಾಟರ್ನ್ ಚೇಂಜ್ ಆಗಿರ್ಬೋದು. ಸೊ ಈ ತರ ಎಲ್ಲ ಕೂಡ ನಿಮ್ಗೆ ಫಿಸಿಕಲ್ ಚೇಂಜಸ್, ಬಿಹೇವಿಯರಲ್ ಚೇಂಜಸ್. ಅದೇ ಸೊಸೈಟಿ ಮಟ್ಟಕ್ಕೆ ಬಂದಾಗ ನಿಮ್ಗೆ ಅದನ್ನೇ ಕ್ರೈಮ್ಗೆ ನೀವು ಪಾವರ್ಟಿ ಮತ್ತೆ ಕ್ರೈಮ್ ರಿಲೇಟೆಡ್ ಕೂಡ ಅದು ಆಗ್ತಾ ಬರ್ತದೆ. ಓಕೆ, ಅಂದ್ರೆ ಇದು ಅಂದ್ರೆ ಆರೋಗ್ಯದ ಮೇಲೆ ಹೇಗೆ ಇದು ದುಷ್ಪರಿಣಾಮ ಬೀರುತ್ತೆ ಅಂತ? ಯಾಕೆ ಅಂತಂದ್ರೆ ಇದು ನಿಷೇಧ ಮಾಡಿರುವಂತದ್ದೇ ಮನುಷ್ಯನ ಆರೋಗ್ಯಕ್ಕೆ ಮಾರಕ. ಇದು ಮನುಕುಲಕ್ಕೆ ಇದೊಂದು ರೀತಿ ಶಾಪ. ಮನುಕುಲದ ಮೇಲೆ ಇದು ಬಹಳ ದುಷ್ಪರಿಣಾಮ ಬೀರುತ್ತೆ. ಇದರಿಂದ ಒಂದು ಸಮಾಜದ ಮತ್ತೆ ಕಾನೂನು ಸುವ್ಯವಸ್ಥೆ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನೋ ದೃಷ್ಟಿಯಿಂದ ಇದು ನಿಷೇಧ ಮಾಡಿರುವಂಥದ್ದು. ಸಹಜವಾಗಿ ಇದು ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರಬಹುದು ಅಂತ? ಸರ್, ಇದು ಆರೋಗ್ಯದ ಮೇಲೆ ತೀವ್ರ ಪ್ರಮಾಣದಲ್ಲೇ ಇದು ಪರಿಣಾಮ ಬೀರುತ್ತೆ. ರೈಟ್, ನಿಮ್ಗೆ ಸ್ಟಾರ್ಟಿಂಗ್ ಇಲ್ಲ ಎನಿ ಡ್ರಗ್ ರಿಲೇಟೆಡ್ ನಿಮ್ಗೆ ಓವರ್ಡೋಸ್ ಆದ್ರೆ ಇದರಲ್ಲಿ ಡೆತ್ ಕೂಡ ನಿಮ್ಗೆ ಸಂಭವಿಸುತ್ತದೆ. ಸೊ ನಿಮ್ಗೆ ಇಂಪೇರ್ಡ್ ಕೋಆರ್ಡಿನೇಷನ್ ಆಗಿರಬಹುದು. ನಿಮ್ಗೆ ಒಂದು ಡ್ರಗ್ಸ್ ಕನ್ಸಂಪ್ಷನ್ ಮಾಡಿದಾಗ ನಿಮ್ ಜ್ಞಾನವನ್ನ ಕಳ್ಕೊಳ್ತೀರಾ. ನೀವ್ ಏನ್ ಮಾಡ್ತೀರಾ ಅಂತ ನಿಮ್ಗೆ ಹತೋಟಿಲೇ ಇರೋದಿಲ್ಲ. ನಿಮ್ಗೆ ಕೋಆರ್ಡಿನೇಷನ್, ಬಾಡಿ ಅಂಡ್ ಮೈಂಡ್ ಕೋಆರ್ಡಿನೇಷನ್ ಇರೋದಿಲ್ಲ ಫಸ್ಟ್ ಆಫ್ ಆಲ್. ದಟ್ ಇಸ್ ವಾಟ್ ದ ಮೇಜರ್ ಥಿಂಗ್ ದಟ್ ಹ್ಯಾಪನ್ಸ್. ಮತ್ತೆ ನಿಮ್ಗೆ ಇನ್ಸ್ಟಿಗೇಷನ್ ಆಗಿರಬಹುದು. ಮತ್ತೆ ನಿಮ್ಗೆ 4 ತರ ಆಗ್ಲೇ ಹೇಳಿದೆ, ಸ್ಟಿಮ್ಯುಲೆಂಟ್ಸ್ ಆಗಿರ್ಬೋದು. ಸ್ಟಿಮ್ಯುಲೆಂಟ್ ಅಂತ ನೀವು ಹಂತದಲ್ಲಿ ಡ್ರಗ್ಸ್ ಎಲ್ಲ ತಗೊಂಡ್ರೆ ಯುವರ್ ಹಾರ್ಟ್ ಬೀಟ್ ನೀವು ಚಾರ್ಜ್ ಆಗ್ತೀರಾ. ಆ ಚಾರ್ಜ್ ಆಗಿರೋ ಅನ್ನೋ ಒಂದು ಸ್ಥಿತಿಯಲ್ಲಿ ನೀವು ಏನ್ ಕೂಡ ಮಾಡೋದ್ರಲ್ಲಿ ಹಿಂದೆ ಮುಂದೆ ಇದು ಮಾಡಬಹುದು. ಬಾಡಿ ಮತ್ತೆ ಮೈಂಡ್ ಕೋಆರ್ಡಿನೇಷನ್ ಇರೋದಿಲ್ಲ, ಆಗ್ಲೇ ಹೇಳಿದೆ. ಸೊ ಇಂಥದ್ರಲ್ಲಿ ನಿಮ್ಮ ಬ್ಯಾಲೆನ್ಸ್ ತಪ್ಪೋಗುತ್ತೆ. ಮತ್ತೆ ನಿಮ್ಗೆ ಇಟ್ ವಿಲ್ ಸ್ಟಾರ್ಟ್ ಎಫೆಕ್ಟಿಂಗ್ ರೈಟ್ ಫ್ರಮ್ ಇಂಡಿವಿಜುವಲ್ ಲೆವೆಲ್ ಟು ಎವ್ರಿಥಿಂಗ್ ವಿಚ್ ವರ್ಕ್ ಹಾರ್ಡ್ ಫಾರ್. ಫ್ಯಾಮಿಲಿ ಲೈಫ್ ನಿಮ್ಗೆ ಹಾಳಾಗಬಹುದು. ಪಾವರ್ಟಿ ನಿಮ್ಗೆ ಒಂದ್ಸರಿ ಅಡಿಕ್ಷನ್ ಆದ್ಮೇಲೆ ನಿಮ್ಮಲ್ಲಿ ನಾರ್ಮಲ್ ಡ್ರಗ್ಸ್ ಮತ್ತೆ ಸಿಂಥೆಟಿಕ್ ಡ್ರಗ್ಸ್ ಅಂತ ಕರೀತಾರೆ. ಸಿಂಥೆಟಿಕ್ ಡ್ರಗ್ಸ್ ಅಲ್ಲಿ ಬಂದ್ರೆ LSD, ಕ್ರಿಸ್ಟಲ್ ಮೆತ್ ಅಂತ ಇದೆಲ್ಲ ಕರೀತಾರೆ. ಇವೆಲ್ಲ ಗ್ರಾಮಿಗೆನೆ ಕೂಡ ₹1,000 ಇರ್ತದೆ. ಸೊ ಒನ್ಸ್ ಯು ಸ್ಟಾರ್ಟ್ ಯೂಸಿಂಗ್ ದೋಸ್ ಡ್ರಗ್ಸ್, ಇಟ್ ವಿಲ್ ಟೇಕ್ ಅ ಟಾಲ್ ಆನ್ ಯುವರ್ ಫೈನಾನ್ಷಿಯಲ್ ಮ್ಯಾಟರ್ಸ್ ಆಲ್ಸೋ. ಆ ಫೈನಾನ್ಸಸ್ಗೋಸ್ಕರ ಯು ಮೈಟ್ ಎಂಡ್ ಅಪ್ ರೆಸಾರ್ಟಿಂಗ್ ಟು ಎನಿ ಇಲ್ಲಿಗಲ್ ಆಕ್ಟಿವಿಟೀಸ್. ಸೊ ಇಟ್ ವಿಲ್ ಸ್ಟಾರ್ಟ್ ಎಫೆಕ್ಟಿಂಗ್ ಯರ್ ಓವರ್ ಆಲ್ ಲೈಫ್ ಸ್ಟೈಲ್ ಅಂಡ್ ಆಲ್ಸೋ ದ ಪೀಪಲ್ ಅರೌಂಡ್. ಓಕೆ, ಅದೇ ಈ ಮಾದಕ ವಸ್ತುಗಳ ಬಗ್ಗೆ ಗಾಂಧೀಜಿ ಕೂಡ ಬಹಳ ದೊಡ್ಡ ಮಟ್ಟದ ಸಂದೇಶನೇ ನೀಡಿದ್ರು. ಅಂದರೆ ಇದು ಕುಟುಂಬವಷ್ಟೇ ಅಲ್ಲ, ನಿನ್ನನ್ನಷ್ಟೇ ಅಲ್ಲ, ಕುಟುಂಬನೂ ಕೂಡ ನಾಶ ಮಾಡುತ್ತೆ ಅಂತ. ಹೌದು, ಇದು ನಮ್ಮ ಸಮಾಜನೂ ನಾಶ ಮಾಡುತ್ತೆ, ನಮ್ಮ ಒಂದು ದೇಶದ ವ್ಯವಸ್ಥೆ ಮೇಲೂ ಕೂಡ ಇದು ದುಷ್ಪರಿಣಾಮ ಬೀರುತ್ತೆ. ಅಂದರೆ ಈ ರೀತಿ ದುಷ್ಪರಿಣಾಮ ಬೀರುವಂತಹ ಒಂದು ಮಾದಕ ವಸ್ತುವಿನ ಜಾಲಕ್ಕೆ, ಅದರಲ್ಲೂ ಪ್ರಮುಖವಾಗಿ ಯುವ ಸಮೂಹ ಮತ್ತು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಸೆಳೆಯುವಂಥ ಒಂದು ಪ್ರಯತ್ನಗಳು ಸಾಕಷ್ಟು ಕಡೆ ನಾವು ನೋಡ್ತಾ ಇದ್ದೇವೆ. ಸೊ ಇದಕ್ಕೆ ಪೊಲೀಸ್ ವ್ಯವಸ್ಥೆ ಕೂಡ ಒಂದು ಸೂಕ್ತ ಪ್ರತ್ಯುತ್ತರ ನೀಡುವಂಥ ಪ್ರಯತ್ನಗಳಾಗ್ತಾ ಇದೆ. ಆದರೂ ಸಹ ಒಂದು ವ್ಯವಸ್ಥೆಯ ಕಣ್ತಪ್ಪಿಸಿ ಇಂತಹ ಜಾಲಕ್ಕೆ ಅವರನ್ನು ಸಿಲುಕಿಸ್ಕೊಳ್ಳುವಂಥ, ಅಂದರೆ ಅವರನ್ನು ಸೆಳೆಯುವಂಥ ಒಂದು ಪ್ರಯತ್ನಗಳಾಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಅಂದರೆ ಈ ವಿದ್ಯಾರ್ಥಿ ಸಮುದಾಯಕ್ಕೆ, ಯುವ ಸಮೂಹಕ್ಕೆ ನೀವು ಏನು ಸಲಹೆ ಮಾಡ್ತೀರಾ ಈ ರೀತಿಯ ಒಂದು ಜಾಲಕ್ಕೆ ಬೀಳ್ಬೇಡಿ ಅನ್ನೋ ಒಂದು ದೃಷ್ಟಿಯಲ್ಲಿ? ಸರ್, ಫಸ್ಟ್ ಆಫ್ ಆಲ್ ಏನಂತ ಹೇಳ್ಬೇಕಂದ್ರೆ ಇಲ್ಲಿ ಸುಮಾರು ಏಜೆನ್ಸೀಸ್ ಇದೆ. ಪೊಲೀಸ್ ಜೊತೆಗೆ ನಿಮಗೆ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಇದೆ, ಕಸ್ಟಮ್ಸ್ ಅಂಡ್ ಸೆಂಟ್ರಲ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಗಳಿದೆ, ಮತ್ತೆ ನಮ್ಮಲ್ಲಿ ಸ್ಟೇಟ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಗಳಿದೆ, ಮತ್ತೆ CCB ಸೆಂಟ್ರಲ್ ಕ್ರೈಮ್ ಬ್ಯೂರೋ ಇದೆ. ನಿಮ್ಗೆ ಯಾವುದೇ ರೀತಿಯಲ್ಲಿ ಕೂಡ ಈ ಎಲ್ಲಾ ಏಜೆನ್ಸೀಸ್ ಅಲ್ಲಿ ಪೊಲೀಸ್ ಸ್ಟೇಷನ್ಸ್ ಇದೆ. ಯಾವುದೇ ರೀತಿಯಲ್ಲಿ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಂತ ಕೂಡ NGOs ಇದೆ, ಹೆಲ್ಪ್ ಲೈನ್ಸ್ ನಂಬರ್ಸ್ ಇದೆ. ಫಸ್ಟ್ ಆಫ್ ಆಲ್ ಹೆಂಗಂದ್ರೆ ಇದರಲ್ಲಿ ಸುಮಾರು ಒಂದು 2 ರೀತಿಯಲ್ಲಿ ಇದನ್ನು ವಿಂಗಡಿಸಬಹುದು. ಪೀಪಲ್ ಹೂ ಫಾಲ್ ಟು ದ ಟ್ರ್ಯಾಪ್ ಆಫ್ ದಿಸ್ ಡ್ರಗ್ಸ್, ಅವರನ್ನ ಅಡಿಕ್ಷನ್ ಮಾಡಿಸುವಂತ ಒಂದು ಕೆಲಸದ ಇರ್ತದೆ. ಪೆಡ್ಲರ್ಸ್ ಅಂತ ಒಂದು ಸಿಸ್ಟಮ್ ಇದ್ರೆ, ಇನ್ನೊಂದು ಕಡೆ ವಿಕ್ಟಿಮ್ಸ್ ಅಂತ ಒಂದು 2 ರೀತಿಯಲ್ಲಿ ನಾವು ನೋಡ್ಬೇಕು ಬರ್ತದೆ. ಪೆಡ್ಲರ್ಸ್ ಅಂದ್ರೆ ದೇ ಜಸ್ಟ್ ಸಪ್ಲೈ ದಿಸ್ ಡ್ರಗ್ಸ್ ಟು ದ ಪೀಪಲ್ ಓನ್ಲಿ ಫಾರ್ ದ ಮಾನಿಟರಿ ಅಂಡ್ ಫೈನಾನ್ಷಿಯಲ್ ಗೇನ್ಸ್. ಬಟ್ ದೀಸ್ ಪೀಪಲ್ ಹೂ ಆರ್ ದ ವಿಕ್ಟಿಮ್ಸ್, ಅವರು ಈ ಜಾಲಕ್ಕೆ ಸಿಕ್ಕಾಕೊಂಡು ಆಚೆ ಕೂಡ ಬರ್ಲಿಕ್ಕೆ ಆಗೋದಿಲ್ಲ, ಮನೇಲಿ ಕೂಡ ಸಫರ್ ಆಗ್ತಾರೆ, ಪೇರೆಂಟ್ಸ್ ಕೂಡ ಸಫರ್ ಆಗ್ತಿರ್ತಾರೆ. ಇಂಥವ್ರಿಗೆ ಏನಂದ್ರೆ ಇಲ್ಲಿ ಸುಮಾರು NGOs ಗಳಿದೆ. ಈ NGOs ಗಳಿಗೆ ಹೋದಾಗ ಫಸ್ಟ್ ಆಫ್ ಆಲ್ ಅದನ್ನ ಬಂದು ಪೇರೆಂಟ್ಸ್ ಅವರು ಬಂದು ಫಸ್ಟ್ ಆಫ್ ಆಲ್ ಅವ್ರು ಓಪನ್ ಅಪ್ ಆಗ್ಬೇಕು. ಓಪನ್ ಅಪ್ ಆಗಿ ಮಕ್ಕಳು ಈ ತರ ಒಂದು ಡ್ರಗ್ಸ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿದಾಗ NGOs ನಮ್ಮ ಮುಖಾಂತರ ಅಥವಾ NGOಗಳ ಮುಖಾಂತರ ಅವರಿಗೆ ಒಂದು ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಅನ್ನ ಡಿಸೈಡ್ ಮಾಡಿರ್ತಾರೆ. ಆ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಫ್ರಮ್ ವೀಕ್ಸ್ ಅಂಡ್ ರನ್ ಅಪ್ ಟು ಮಂತ್ಸ್. ಅದರಲ್ಲಿ ಯಾವ ರೀತಿಯಲ್ಲಿ ಪ್ರೋಗ್ರಾಮ್ ಅವರಿಗೆ ವಿಡ್ರಾವಲ್ ಹೇಗೆ ಮಾಡ್ಬೇಕು ಅಂತ ಎಲ್ಲಾ ತರ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಹೇಳ್ತಾರೆ. ಅದರ ಪ್ರಕಾರ ಅವರಿಗೆ ಅವೇರ್ನೆಸ್ ಕೊಡಬೇಕು. ವೈ ದಿಸ್ ಡ್ರಗ್ಸ್ ಇಸ್ ಬ್ಯಾಡ್ ಫಾರ್ ಯುವರ್ ಸೆಲ್ಫ್, ಯುವರ್ ಫ್ಯಾಮಿಲಿ ಅಂಡ್ ಫಾರ್ ದ ಸೊಸೈಟಿ ಅಂತ. ಈ ರೀತಿ ಮಾಡ್ತಾ ಬಂದಾಗ ನಾವೆಲ್ಲ ಕೂಡ ಸೊಸೈಟಿ ಮತ್ತೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ NGOs ಎಲ್ಲಾ ಕೂಡ ಒಟ್ಟಿಗೆ ಬಂದು ಅವರಿಗೆ ಒಂದು ಅವೇರ್ನೆಸ್ ಅನ್ನು ನಾವು ಕೊಡ್ತೇವೆ. ಅದ್ರಲ್ಲಿ ಫಸ್ಟ್ ಆಫ್ ಆಲ್ ಇದ್ರಲ್ಲಿ ಏನಂದ್ರೆ ಪ್ರಮುಖವಾಗಿ ಪೇರೆಂಟ್ಸ್ ಗಳ ಪಾತ್ರ ತುಂಬಾ ಮುಖ್ಯ ಇರ್ತದೆ. ಇವಾಗಿನ ಬರ್ತಿರೋ ಡ್ರಗ್ಸ್ ಅಲ್ಲಿ ನೋಡಿದ್ರೆ ನಿಮ್ಗೆ LSD ಆಗಿರ್ಬೋದು, ಅವೆಲ್ಲ ಒಂದು ಸ್ಟ್ಯಾಂಡ್ ತರ ಇರುತ್ತೆ. ಸೊ ಪೇರೆಂಟ್ಸ್ ಗಳಿಗೆ ಗೊತ್ತಿರುದಿಲ್ಲ, ಅದೊಂದೊಂದು ಪರ್ಸ್ ಅಥವಾ ವಾಲೆಟ್ ಅಲ್ಲಿ ಇಟ್ಕೊಂಡ್ರೆ ಯು ನೆವರ್ ನೋ ದಟ್ ಯು ಆರ್ ಕನ್ಸ್ಯೂಮಿಂಗ್ ಡ್ರಗ್ಸ್ ಅಂದ್ಬಿಟ್ಟು. ನೀವು ಗಾಂಜಾ ಎಲ್ಲ ನೋಡಿದ್ರೆ ಸ್ಮೋಕ್ ಮಾಡ್ತಾರೆ, ವಿಲ್ ಗೆಟ್ ಟು ನೋ ದಟ್ ಅವ್ರು ಏನೋ ಸ್ಮೋಕ್ ಮಾಡ್ತಿದ್ದಾರೆ ಅಥವಾ ಬಿಟ್ಟು ಹೋಗಾಕ ಅವ್ರ ಗಾಂಜಾ ಅಂತ ಹೇಳ್ಬೋದು.
ಬಟ್ ಇವಾಗಿರೋ ಬರ್ತಿರೋ ಸಿಂಥೆಟಿಕ್ ಡ್ರಗ್ಸ್ ನೋಡಿದ್ರೆ ಪೊಸೆಷನ್ ಆಫ್ ಡ್ರಗ್ಸ್ ನಮಗೆ ಗೊತ್ತಾಗೋದಿಲ್ಲ, ಯಾವ ರೀತಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅನ್ನೋದು ಐಡೆಂಟಿಫಿಕೇಶನ್ ಇಸ್ ಬಿಕಮಿಂಗ್ ಅ ಬಿಟ್ ಡಿಫಿಕಲ್ಟ್. ಅಂಡ್ ಆಲ್ಸೋ ಹೌ ಟು ದ ಕನ್ಸ್ಯೂಮ್ ಇಟ್ ಇಸ್ ಆಲ್ಸೋ ವೆರಿ ಡಿಫಿಕಲ್ಟ್. ನಿಮ್ಗೆ ಪರ್ಸಲ್ ಇಟ್ಕೊಂಡು ಎಲ್ಲೋ ಹೋಗ್ಬೇಕಾದ್ರೆ ಅಥವಾ ಇಲ್ಲಿ ತಗೊಂಡ್ರೆ ಯು ನೆವರ್ ನೋ. ಅದನ್ನೇ ಪೇರೆಂಟ್ಸ್ ಅವೇರ್ನೆಸ್ ಮಾಡಿದ್ರೆ ಇಲ್ಲ ಇದ್ರಪ್ಪ ಏನೋ ವಿಷಯ ಇನ್ನು ವಾಲೆಟ್ ಅಲ್ಲಿ ಏನೋ ಬೇರೆ ಸಿಕ್ಕಿದೆ ಅಥವಾ ನಮ್ಮ ಮನೇಲಿ ಹಣ ಸ್ವಲ್ಪ ಕಳುವಾಗ್ತಿದೆ ಅಂತದೆಲ್ಲ ಸ್ವಲ್ಪ ಇದಕ್ಕೆ ಹೋದಾಗ ಅವ್ರು ನಮ್ಮ ಹತ್ರ ಬಳಿ ಬಂತ ಹೇಳಿದಾಗ ವಿಲ್ ಆಲ್ವೇಸ್ ರೆಡಿ ಟು ಹೆಲ್ಪ್ ದಿಸ್. ಅಂದರೆ ಈ ವ್ಯಕ್ತಿಗತವಾಗಿ ವಿದ್ಯಾರ್ಥಿಗಳು ಅಂದರೆ ಅವರ ಒಂದು ಬಿಹೇವಿಯರ್ ಹೇಗೆ ಚೇಂಜ್ ಆಗುತ್ತೆ, ಅಂದರೆ ಅವರ ತಂದೆ ತಾಯಂದರಿಗೆ ಅವ್ರನ್ನ ಒಂದು ರೀತಿ ಜಡ್ಜ್ ಮಾಡಲಿಕ್ಕೆ ಈ ರೀತಿ ಒಂದು ಡ್ರಗ್ಸ್ ಇದಕ್ಕೆ ಮಗ ಹೋಗ್ತಾ ಇದ್ದಾನೋ ಅಥವಾ ಮಗಳು ಹೋಗ್ತಾ ಇದ್ದಾಳೋ ಅನ್ನೋಂಥದ್ದು ಒಂದು ಪತ್ತೆ ಹಚ್ಚಲಿಕ್ಕೆ ಅವರ ಲಕ್ಷಣಗಳನ್ನು ಯಾವ ರೀತಿ ನೀವು ಅಂದರೆ ವಿಶ್ಲೇಷಣೆ ಮಾಡ್ತೀರಾ ಅಂತ, ಮಕ್ಕಳ ಒಂದು ಲಕ್ಷಣಗಳು ಈ ಒಂದು ವ್ಯವಸ್ಥೆಯಿಂದ ಅಂದರೆ ದುರ್ವ್ಯವಸ್ಥೆಗೆ ಕುವ್ಯವಸ್ಥೆಗೆ ಹೋಗುವಂಥ ಒಂದು ಪ್ರಯತ್ನದಲ್ಲಿ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಏನು ಸಲಹೆ ಕೊಡ್ತೀರಾ ಅಂತ? ಸರ್ ನಿಮ್ಗೆ ಒಂದು ಅವರ ನಿಮ್ಗೆ ನೋಡಿದಾಗ ಬಿಹೇವಿಯರ್ ಪ್ಯಾಟರ್ನ್ಸ್ ಅಲ್ಲಿ ಚೇಂಜ್ ಆಗುತ್ತೆ. ಅವರಲ್ಲಿ ಒಂದು ಸ್ವಲ್ಪ ಆಂಗ್ಸೈಟಿ ಇರ್ಬೋದು ಅಥವಾ ಫ್ರಸ್ಟ್ರೇಷನ್ಸ್ ಆಗಿರ್ಬೋದು, ಸಡನ್ ಚೇಂಜಸ್ ಇನ್ ಯುವರ್ ಮೂಡ್ ಆಗಿರ್ಬೋದು, ಮೂಡ್ ಸ್ವಿಂಗ್ಸ್ ಬರ್ತಾ ಇರ್ಬೋದು. ಇಂಥದ್ದೆಲ್ಲ ನೋಡಿದ್ರೆ ಈಸಿಯಾಗಿ ಗೊತ್ತಾಗ್ತದೆ. ಬಿಹೇವಿಯರ್ ಪ್ಯಾಟರ್ನ್ ನೋಡಿದಾಗ ಲಾಸ್ ಆಫ್ ಅಪೆಟೈಟ್ ಆಗಿರ್ಬೋದು, ಫಿಸಿಕಲ್ ಚೇಂಜಸ್ ಆಲ್ಸೋ. ಪೀಪಲ್ ಹು ಕನ್ಸ್ಯೂಮ್ ಅ ಲಾಟ್ ಆಫ್ ಗಾಂಜಾ ಟೆಂಡ್ ಟು ಲೂಸ್ ವೇಟ್, ಇದು ಅಂತ ಒಂದು ರೀತಿಯಲ್ಲಿ ಹೇಳ್ಬೋದು ಅಷ್ಟೇ ಇದನ್ನ. ಮತ್ತೆ ಕಣ್ಣುಗಳೆಲ್ಲ ಯಾವಾಗಲೂ ಕೂಡ ಕೆಂಪಾಗಿರುವಂತ ಲಕ್ಷಣಗಳು, ಮತ್ತೆ ವಿನಾಕಾರಣ ಕೋಪಕ್ಕೊಳಗಾಗೋದಂತ ಇದಗಳು, ಮತ್ತೆ ಅದಕ್ ಅಗತ್ಯಕ್ಕಿಂತ ಜಾಸ್ತಿ ನಿದ್ರೆ ಮಾಡುವಂತ ಇದಾಗಿರ್ಬೋದು. ಅವ್ರಿಗೆ ಬಾಡಿ ಅಂಡ್ ಮೈಂಡ್ ಕೋಆರ್ಡಿನೇಷನ್ ಇರುವುದಿಲ್ಲ, ಏಜಿನೆಸ್, ಇಂಥ ಸ್ವಲ್ಪ ಮಕ್ಕಳಿಗೆ ಪೇರೆಂಟ್ಸ್ಗೆ ಗೊತ್ತಿರ್ತದೆ. ಡಿವಿಯೇಷನ್ ಫ್ರಮ್ ದ ನಾರ್ಮಲ್ ವಾಟ್ ದೇ ಹ್ಯಾವ್ ಬೀನ್ ಅಪ್ ಟು ಟಿಲ್ ನೌ, ಅಂಡ್ ಸ್ವಲ್ಪ ಚೇಂಜಸ್ ಆದ್ರೂ ಕೂಡ ಇನಿಷಿಯಲ್ ಸ್ಟೇಜ್ ಅಲ್ಲಿ ಈ ತರ ಹೇಳಿದ್ರೆ ಇಟ್ಸ್ ವೆರಿ ವೆರಿ ಈಸಿ ಟು ರಿಕವರ್ ಫ್ರಮ್ ದಟ್. ಓಕೆ, ಅಂದರೆ ಸರ್ ಈಗ ಇನ್ನೊಂದು ನಾವು ವಿಶೇಷವಾಗಿ ನೋಡುವಂಥದ್ದು, ಈಗ ಲಾಕ್ಡೌನ್ ಸಂದರ್ಭದಲ್ಲೇ ನೋಡಿ ಮದ್ಯ ನಿಷೇಧ ಆದಮೇಲೆ ಸಾಕಷ್ಟು ಕಡೆ ಈ ಸ್ಯಾನಿಟೈಸರ್ಸ್ ಇದನ್ನು ಭಾಳಷ್ಟು ಜನ ಅದನ್ನು ಸೇವನೆ ಮಾಡಿರುವಂಥದ್ದು ಕೂಡ ನಾವು ನೋಡಿ ಅದರಿಂದ ಜೀವಹಾನಿ ಆಗಿರುವಂಥ ವರದಿಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇನ್ನು ಭಾಳಷ್ಟು ಕಡೆ ಬೇರೆ ಚಿಂದಿ ಆಯುವಂಥ ಮಕ್ಕಳು ಇವರೆಲ್ಲ ಈ ಮಾದಕ ವಸ್ತುವಿನ ಒಂದು ದಾಸರಾಗಿ ಒಂದು ಬೀದಿಯಲ್ಲಿ ಮಾದಕ ಇದರಿಂದ ಪ್ರಜ್ಞೆನೇ ಕಳ್ಕೊಂಡು ನಡೀತಾ ಇರುವಂಥ ಓಡಾಡ್ತಾ ಇರುವಂಥ ಸನ್ನಿವೇಶಗಳನ್ನು ಕೂಡ ನಾವು ನೋಡಿದ್ದೇವೆ. ಅಂದರೆ ಈ ರೀತಿಯ ಅಂದರೆ ಇನ್ನು ಕೆಲವು ಕಡೆ ನಾವು ನೋಡುವಂಥದ್ದು ಏನಂತಂದರೆ ಈ ನಿದ್ರೆ ಬರುವಂಥ ಸಿರಪ್ಗಳು ಕೂಡ ಅತಿ ಹೆಚ್ಚಾಗಿ ಸೇವನೆ ಮಾಡುವಂಥ ಒಂದು ಅಡಿಕ್ಷನ್ಗೂ ಕೂಡ ಒಳಗಾಗಿರ್ತಾರೆ. ಅಂದರೆ ನೀವು ಔಷಧ ಅಂತ ಕ್ಯಾಟಗರೈಸ್ ಮಾಡಿದ್ರಲ್ವ, ಔಷಧಗಳನ್ನೇ ಒಂದು ರೀತಿ ಮಾದಕ ವಸ್ತುಗಳ ರೀತಿಯಲ್ಲಿ ಕನ್ವರ್ಟ್ ಮಾಡಿಕೊಂಡು ಬಳಕೆ ಮಾಡುವಂಥ ಒಂದು ಕ್ಯಾಟಗರಿಗಳನ್ನು ಕೂಡ ನಾವು ನೋಡ್ತಾ ಇರ್ತೇವೆ. ಅಂದರೆ ಈ ವಿಚಾರದಲ್ಲಿ ನೀವೇನು ಹೇಳ್ತೀರಾ ಅಂತ? ಸರ್ ಅದೊಂದು ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ ಅಂತ ಎಲ್ಲ ಇರುತ್ತೆ. ಡ್ರಗ್ಸ್ ಡಾಕ್ಟರ್ಸ್ ಯಾರು ಬರೀತಾರಲ್ಲ ಪ್ರಿಸ್ಕ್ರಿಪ್ಷನ್ ಅಲ್ಲಿ, ಒಂದು ಫಾರ್ಮಸ್ಯೂಟಿಕಲ್ ಫಾರ್ಮಸಿ ಇದ್ದಲ್ಲಿ ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ ಮಾತ್ರ ಓವರ್ ದ ಇಶ್ಯೂ ಆಫ್ ದ ಓವರ್ ದ ಕೌಂಟರ್ ಮಾತ್ರ ಕೊಡ್ಬೇಕು. ಅದೇನೋ ವಿತ್ ಪ್ರಿಸ್ಕ್ರಿಪ್ಷನ್ ಆಫ್ ದ ಡಾಕ್ಟರ್ ಕೊಡ್ಬೇಕಷ್ಟೇ. ಬಟ್ ಏನ್ ಮಾಡ್ತಾರೆ ಅಂದ್ರೆ ಫಾರ್ಮಸಿದಲ್ಲಿ ನೀವು ಅಗತ್ಯಕ್ಕಿಂತ ಹೆಚ್ಚಾಗಿ ಕೆಲವರೆಲ್ಲ ನೋಡ್ತೇವೆ ಅಯೋಡೆಕ್ಸ್ ಅನ್ನ ಬ್ರೆಡ್ ಗಳ ಮಧ್ಯೆ ಇಟ್ಕೊಂಡು ತಿನ್ನುವುದು, ಅಥವಾ ನಿಮ್ಗೆ ನೇಲ್ ಪಾಲಿಶ್ ರಿಮೂವರ್ ಇರ್ತದೆ, ಅಸಿಟೋನ್ ಆಗಿರ್ಬೋದು, ಅದನ್ನ ಕೂಡ ಸೇವನೆ ಮಾಡೋದು. ದೇ ಆಲ್ ಟೆನ್ ಟು ಗಿವ್ ಅ ಹೈ ಫಾರ್ ದ ಪರ್ಸನ್ ಕನ್ಸ್ಯೂಮ್ಸ್ ಇಟ್. ಅದನ್ನ ಮಾನಿಟರ್ ಮಾಡ್ಬೇಕಂದ್ರೆ ನಾವು ಅದೇ ಫಾರ್ಮಸಿಗಳಲ್ಲಿ ಒಂದು ಪ್ರತ್ಯೇಕವಾಗಿ ಅಥವಾ ಯಾರಾದ್ರು ಯೂಸ್ ಮಾಡ್ತಿರೋರನ್ನ ಅವ್ರನ್ನ ಹಿಡ್ಕೊಂಡು ಎಲ್ಲಿ ತಿಂದಿದ್ಯಾ ಅಂತ ಕೇಳ್ಕೊಂಡು ಅವ್ರ ಮೇಲೆ ಪ್ರಿಸ್ಕ್ರಿಪ್ಷನ್ ಇದ್ದಲ್ಲಿ ಯಾಕೆ ಇದನ್ನ ಸೇಲ್ ಮಾಡ್ತೀರಂತ ಒಂದು ಪ್ರಶ್ನೆ ಮಾಡಿ ಅವ್ರನ್ನ ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕು ಅಷ್ಟೇ. ಅಂದರೆ ಸರ್ ಈಗ ಈ ಒಂದು ಮಾದಕ ವಸ್ತುವಿನ ಜಾಲ ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಇದನ್ನು ನಿಯಂತ್ರಣ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪಣ ತೊಡಬೇಕಾಗತ್ತೆ. ಈ ಬಗ್ಗೆ ಜಾಗೃತಿ ಕೂಡ ಮೂಡಿಸ್ಬೇಕಾಗತ್ತೆ, ಅರಿವು ಮೂಡಿಸುವಂಥ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲೂ ಕೂಡ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಅಂದರೆ ಈ ಶಾಲಾ ಕಾಲೇಜುಗಳಲ್ಲಿ ಈ ಬಗ್ಗೆ ಅರಿವು ಮೂಡಿಸುವಂಥದ್ದು ಅಂದರೆ ವಿದ್ಯಾರ್ಥಿಗೆ ಸಮುದಾಯಕ್ಕಿರಬಹುದು ಅಥವಾ ಒಂದು ಸಮಾಜದಲ್ಲಿ ಯುವ ಸಮೂಹಕ್ಕಿರಬಹುದು. ಯಾಕೆಂದರೆ ಯುವಕರೇ ನಮ್ಮ ದೇಶದ ಆಸ್ತಿ. ಅಂತಹ ಯುವ ಸಮೂಹವನ್ನು ಸೂಕ್ತ ಹಾದಿಯಲ್ಲಿ ಕೊಂಡೊಯ್ಯೋದು ಕೂಡ ನಮ್ಮೆಲ್ಲರ ಜವಾಬ್ದಾರಿ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಏನು ಅಂದರೆ ನಿಮ್ಮ ಒಂದು ವಿಭಾಗ ಒಂದು ಅರಿವು ಮೂಡಿಸುವಂಥ ಒಂದು ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ, ಶಾಲಾ ಕಾಲೇಜುಗಳಿರ್ಬಹುದು, ಒಂದು ವ್ಯವಸ್ಥೆಯಲ್ಲಿ ಸುಧಾರಣೆ ತರುವಂಥ ನಿಟ್ಟಿನಲ್ಲಿರ್ಬಹುದು ಅಂತ? ಸರ್ ಫಸ್ಟ್ ಆಫ್ ಆಲ್ ನಾವೊಂದು ಪ್ರತಿಯೊಂದು ಸ್ಕೂಲ್ ಒಂದು ಎಕ್ಸ್ಟ್ರಾ ಕರಿಕ್ಯುಲಮ್ ಆಡ್ ಮಾಡ್ಬಿಟ್ಟು ಡ್ರಗ್ಸ್ ಬಗ್ಗೆ ಒಂದು ಎಜುಕೇಶನಲ್ ಕ್ಲಾಸಸ್ ಇಟ್ಟರೆ ಒಳ್ಳೇದು, ಎಜುಕೇಶನಲ್ ವಿಡಿಯೋಸ್ ಇಟ್ಟರೆ ಒಳ್ಳೇದು. ಪೀಪಲ್ಗೆ ಜನಕ್ಕೆ ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಡ್ರಗ್ಸ್ ಯಾವ ತರ ಇರುತ್ತೆ ಅಂತ ನೋಡ್ಲಿಕ್ಕೆ ಅವ್ರಿಗೆ ಪರಿಚಯ ಮಾಡಿಸ್ಕೊಡ್ಬೇಕಾಗ್ತದೆ. ಇಂತಿಂತ ಡ್ರಗ್ಸ್ ಆಗಿರ್ಬೋದು, ಇಂತಿಂತ, ಬಿಕಾಸ್ ಅವರು ಸುತ್ತಮುತ್ತ ಏನಾದ್ರು ಈ ತರ ಇಲ್ಲಿಗಲ್ ನಡೀತಾ ಇದ್ರೆ ದೇ ವಿಲ್ ಬಿ ದ ಫಸ್ಟ್ ಪರ್ಸನ್ ಹೂ ಕ್ಯಾನ್ ಇನ್ಫಾರ್ಮ್ ದ ಪೊಲೀಸ್ ರಿಗಾರ್ಡಿಂಗ್ ಈ ತರ ಯಾರಾದ್ರೂ ಸೇವನೆ ಮಾಡ್ತಾ ಇದ್ರು. ಬಿಕಾಸ್ ನೀವು 4 ರೀತಿಯಲ್ಲಿ ನಾವು ಡ್ರಗ್ಸ್ ಅನ್ನ ಸೇವನೆ ಮಾಡ್ತಾರೆ. ಒಂದು ಸ್ಮೋಕಿಂಗ್ ಮಾಡ್ತಾರೆ, ಇನ್ನೊಂದು ಮೂಗಿಂದ ಸ್ನಾಟಿಂಗ್ ಮಾಡ್ತಾರೆ, ಇನ್ನೊಂದು ಇಂಜೆಕ್ಷನ್ ರೀತಿಯಲ್ಲಿ ತಗೊಳ್ತಾರೆ, ಇನ್ನ ಒಂದು ಬಾಯಲ್ಲೇ ಇಟ್ಕೊಳ್ತಾರೆ, LSD ಆಗಿರಬಹುದು, ಬೇರೆ ಅಂತ ವಿಧಗಳನ್ನ. ಸೊ ಅದನ್ನ ಫಸ್ಟ್ ಆಫ್ ಆಲ್ ಎಜುಕೇಶನ್ ಪರ್ಪಸ್ಗೋಸ್ಕರ ಶಾಲಾ ಮಕ್ಕಳಿಗೆ ಮೊದಲಿಂದಾನೇ
ಅಂಡ್ ಡ್ರಗ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ಅಥವಾ ಕರಿಕ್ಯುಲಮ್ ಅಲ್ಲಿ ಇಟ್ಕೊಂಡು ಅವ್ರಿಗೆ ಹೇಳಬೇಕು. ಅದು ಇನ್ನೊಂದು ಎಲ್ಲಾ ಪ್ರತಿ ಕಾಲೇಜುಗಳಲ್ಲಿ ಆಂಟಿ ಡ್ರಗ್ ಕಮಿಟಿ ಅಂತ ಇರ್ತದೆ. ಆಂಟಿ ಡ್ರಗ್ ಕಮಿಟಿನ ಸ್ವಲ್ಪ ಸ್ಟ್ರೆಂಥನ್ ಮಾಡ್ಬಿಟ್ಟು ಯಾರ್ಯಾರು ಅದಲ್ಲಿ ಇರ್ತಾರೆ, ಒಳಗಾಗಿರ್ತಾರೆ, ಐ ವಿಲ್ ಕಾಲ್ ದಮ್ ಆಸ್ ವಿಕ್ಟಿಮ್ಸ್ ಆಕ್ಚುಲಿ. ಆ ವಿಕ್ಟಿಮ್ಸ್ ಗಳಿಗೆ ಒಂದು ರಿಹಾಬಿಲಿಟೇಷನ್ ಪ್ರೋಗ್ರಾಮ್ ಅಥವಾ ಅವ್ರ ಹೆಸರುಗಳನ್ನ ಕೊಟ್ಟರೆ ಅವರ ತಂದೆ ತಾಯಿಗೆ ಇನ್ಫಾರ್ಮ್ ಮಾಡ್ಬಿಟ್ಟು ಅವ್ರನ್ನ ಮೇನ್ ಸ್ಟ್ರೀಮ್ ಆಫ್ ದ ಸೊಸೈಟಿ ತರಲಿಕ್ಕೆ ಅವ್ರಿಗೆ ಸಹಾಯ ಮಾಡ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಗ್ರಾಸ್ ರೂಟ್ ಲೆವೆಲ್. ಮಕ್ಕಳಿಂದ ಎಜುಕೇಶನ್ ಸ್ಟಾರ್ಟ್ ಆಗಿ ಕಾಲೇಜ್ ಮಟ್ಟದಲ್ಲಿ ಆಂಟಿ ಡ್ರಗ್ ಕಮಿಟಿ ಅನ್ನೋದೆಲ್ಲ ಮಾಡಿದಾಗ ಅವರಿಗೆ ಸ್ವಲ್ಪ ಒಂದು ಅವೇರ್ನೆಸ್ ಬರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಈ ಆಂಟಿ ಡ್ರಗ್ ಕಮಿಟಿ ಎಲ್ಲ ಕಡೆ ಫಾರ್ಮ್ ಆಗಿದೆಯಾ? ಯಾಕೆ ಅಂತಂದ್ರೆ ಈ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇಲ್ಲ. ಹೌದು, ಈಗ ಭಾಳಷ್ಟು ಜನ ಪಾಲಕರು ಅವ್ರ ಮಕ್ಕಳನ್ನ ಕಾಲೇಜಿಗೆ ಸೇರಿಸ್ತಾರೆ ಅಥವಾ ಕಾಲೇಜಿನ ನಂತರದ ಒಂದು ವೃತ್ತಿ ಶಿಕ್ಷಣಕ್ಕೆ ಸೇರಿಸ್ತಾರೆ. ಈ ರೀತಿಯ ಹಂತದಲ್ಲಿ ಅವ್ರಿಗೆಲ್ಲ ಪಾಲಕರಿಗೆ ಒಂದು ಆತಂಕ ಇರುತ್ತೆ, ನನ್ನ ಮಗ ನಮ್ಮ ಮಗಳು ಯಾವ ರೀತಿ ಹಾದಿ ತಪ್ಪಬಾರ್ದು, ಅಂದರೆ ಈ ಮಾದಕ ವಸ್ತುವಿನ ದಾಸರಾಗಬಾರ್ದು, ಆ ವಸ್ತು ಇದರಿಂದ ದೂರ ಇರಬೇಕು ಅನ್ನೋವಂಥದ್ದೇ ಬಯಸೋದು ಎಲ್ಲ ಪಾಲಕರ ಎಲ್ಲ ಇವರ ಒಂದು ಗುರಿಯಾಗಿ ಅವರ ಒಂದು ಆಶಯ ಆಗಿರುತ್ತೆ. ಅಂದರೆ ಈ ಒಂದು ಆಂಟಿ ಡ್ರಗ್ ಕಮಿಟಿ ಅಂತ ಹೇಳಿದ್ರಲ್ಲ, ಅದು ಎಷ್ಟರ ಮಟ್ಟಿಗೆ ಅದು ಅನುಷ್ಠಾನಗೊಂಡಿದೆ? ಅದು ಕಡ್ಡಾಯವಾಗಿ ಎಲ್ಲ ಕಾಲೇಜುಗಳಲ್ಲಿ ಇರಲೇಬೇಕಾ? ಇಲ್ಲದೇ ಇದ್ದರೆ ಯಾವ ರೀತಿ ಅದನ್ನು ಒಂದು ಸಮಿತಿಯನ್ನು ನೇಮಕ ಮಾಡಬೇಕಾಗತ್ತೆ ಅಂತ ನೀವು ಹೇಳ್ತೀರಾ? ಅದು ಪ್ರತಿಯೊಂದು ಕಾಲೇಜಸ್ ಕೂಡ ಆಂಟಿ ಡ್ರಗ್ ಕಮಿಟಿ ಅನ್ನೋದನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಲೇಬೇಕು. ಅದರ ಪ್ರಕಾರ ಕೂಡ ಅದ್ರಲ್ಲಿ ಸಮಿತಿಯಲ್ಲಿ ಯಾರೆಲ್ಲ ಇರ್ತಾರೆ ಅಂತ? ಆ ಸಮಿತಿಯಲ್ಲಿ ಒಬ್ರು ನೋಡಲ್ ಆಫೀಸರ್ ಅಂತ ಇರ್ತಾರೆ. ಆ ಸಮಿತಿಯಲ್ಲಿ ಒಬ್ರು ನೋಡಲ್ ಆಫೀಸರ್ ಅಂತ. ಆ ನೋಡಲ್ ಆಫೀಸರ್ ಅಲಾಂಗ್ ವಿತ್ ದ ಪ್ರಿನ್ಸಿಪಲ್ ಆಗಿರ್ಬೋದು, ದೇ ವಿಲ್ ಬಿ ಇನ್ ಟಚ್ ವಿತ್ ಪೊಲೀಸ್ ಪೀಪಲ್ ಅವ್ರ ಕೋಆರ್ಡಿನೇಷನ್ ಅಲ್ಲಿ ಇರ್ತಾರೆ. ಏನಾಗುತ್ತೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ರೆಪ್ಯೂಟೆಡ್ ಕಾಲೇಜಸ್ ಎಲ್ಲ ಇರ್ತದೆ. ಕಾಲೇಜ್ ರೆಪ್ಯುಟೇಷನ್ ಎಲ್ಲಿ ಹಾಳಾಗ್ತದೆ ಅಂತ ಹೇಳಿ ಅದನ್ನ ಡಿಸ್ಕ್ಲೋಸ್ ಮಾಡ್ದಿರಂತ ಸಂಗತಿಗಳು ಕೂಡ ಕಂಡು ಬರುತ್ತೆ. ಬಟ್ ಫಾರ್ ಎನಿ ಪರ್ಸನ್ ಲೈಫ್ ಆಫ್ ಎನ್ ಇಂಡಿವಿಜುವಲ್ ಮಚ್ ಮೋರ್ ಇಂಪಾರ್ಟೆಂಟ್. ಸೊ ಅಂತ ಡ್ರಗ್ ಕಮಿಟಿಯಲ್ಲಿ ಅಥವಾ ಯಾರಾದ್ರು ಇರ್ತಾರಲ್ಲ, ಅವರು ಯಾರನ್ನ ಐಡೆಂಟಿಫೈ ಮಾಡ್ಬಿಟ್ಟು ನಮ್ಗೆ ಹೇಳಿದ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ಅವರನ್ನ ರೆಕ್ಟಿಫೈ ಮಾಡಬಹುದು, ರಿಹಾಬಿಲಿಟೇಟ್ ಮಾಡಬಹುದು. ಇಂತ ಒಂದು ಕೆಲಸಗಳನ್ನ ಮಾಡ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ಬಿಕಾಸ್ ಇಟ್ ಇಸ್ ದ ಸೋರ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕಾಲೇಜ್ ಪೀಪಲ್ ಟು ಮೇಕ್ ಶ್ಯೂರ್ ದಟ್ ದ ಸ್ಟೂಡೆಂಟ್ಸ್ ಪಾಸ್ ಔಟ್ ವಿತ್ ಆಲ್ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್. ಸರ್, ಈಗ ನಾವು ಸಾಮಾನ್ಯಕ್ಕೆ ನೋಡ್ತಾ ಇರುವಂಥದ್ದು ಈ ಬೇರೆ ಕರ್ನಾಟಕ ಇರಬಹುದು, ಬೇರೆ ಬೇರೆ ರಾಜ್ಯಗಳಲ್ಲಿರ್ಬೋದು, ಗಾಂಜಾ ಅನ್ನೋವಂಥದ್ದು ಒಂದು ರೀತಿ ಮಾಫಿಯಾ ರೀತಿಯಲ್ಲೇ ಒಂದು ರೀತಿ ತಯಾರಾಗಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಆದರೂ ಸಾಕಷ್ಟು ಒಂದು ಕಡೆ ನೀವು ಗಾಂಜಾ ಬೆಳೆಯುವಂಥದ್ದನ್ನು ಕೂಡ ನಾಶಪಡಿಸುವಂಥದ್ದು, ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥದ್ದು, ಮತ್ತು ಗಾಂಜಾ ಮಾರಾಟ ಮಾಡುವಂಥ ಜಾಲವನ್ನು ಭೇದಿಸುವಂಥ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತೀರಾ. ಮತ್ತು ಶಾಲಾ ಕಾಲೇಜುಗಳು ಪ್ರಮುಖವಾಗಿ ಕಾಲೇಜುಗಳ ಸುತ್ತಮುತ್ತ ಪೊಲೀಸರನ್ನು ಕೂಡ ನಿಯೋಜಿಸಿ, ಬೀಟ್ ಪೊಲೀಸರನ್ನು ನಿಯೋಜಿಸಿ ಈ ಬಗ್ಗೆ ನಿಗಾ ಇಡುವಂಥ ಒಂದು ವ್ಯವಸ್ಥೆ ಕೂಡ ಆಗ್ತಾ ಇದೆ. ಇಷ್ಟಾದರೂ ಕೂಡ ಈ ವ್ಯವಸ್ಥೆ ಇದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಲಿಕ್ಕೆ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ ಇಲಾಖೆ ಅಂತ? ಸರ್, ಫಸ್ಟ್ ಆಫ್ ಆಲ್ ನಾವು ಹೆಂಗಂದ್ರೆ ಒಂದು ಪ್ರೋಗ್ರಾಮ್ ರಿಗಾರ್ಡಿಂಗ್ ದ ಪ್ರೋಗ್ರಾಮ್ ಅವೇರ್ನೆಸ್ ಕಾಲೇಜಿಗೆ ಹೋಗ್ಬಿಟ್ಟು ಒಂದು ಪ್ರೋಗ್ರಾಮ್ ಅವೇರ್ನೆಸ್ ಕೊಡಬೇಕು. ಇಲ್ ಎಫೆಕ್ಟ್ಸ್ ಆಫ್ ಡ್ರಗ್ ಕನ್ಸಂಪ್ಷನ್ಸ್ ಆಗಿರ್ಬೋದು, ಅದರ ಕಾನೂನು ರೀತಿಯಲ್ಲಿ ಅವೇರ್ನೆಸ್ ಮಾಡೋದು ಇನ್ನೂ ಅಗತ್ಯ. ಮತ್ತು ಇತ್ತೀಚಿನ ದಿನಗಳು ಇಷ್ಟರಲ್ಲೇನೆ ಒಂದು ಹೊಸ ಕಾನೂನು ನಾವು ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಸಿಸಿಬಿ ಕಡೆಯಿಂದ ಒಂದು ಕೇಸನ್ನ ಫೈಲ್ ಮಾಡಿದ್ದೇವೆ. ಜಾಯಿಂಟ್ ಸಿಪಿ ಶ್ರೀ ಸಂದೀಪ್ ಪಾಟೀಲ್ ಸರ್ IPS ಮತ್ತು ಕುಲ್ದೀಪ್ ಜೈನ್ ಸರ್ ಶ್ರೀ IPS ಮತ್ತು ಇನ್ಸ್ಪೆಕ್ಟರ್ ಪೂಜಾರ್ ಕಡೆಯಿಂದ PIT NDPS ಅಂತ, ಪ್ರಿವೆನ್ಷನ್ ಆಫ್ ಇಲಿಸಿಟ್ ಟ್ರಾಫಿಕಿಂಗ್ NDPS ಆಕ್ಟ್ ಅಂತ. ಈ ಆಕ್ಟ್ ಅಂದ್ರೆ ಗೂಂಡಾ ಕಾಯ್ದೆ ಮಾದರಿಯಲ್ಲಿದೆ. ಇದರಲ್ಲಿ ಒಬ್ಬ ಹ್ಯಾಬಿಚುವಲ್ ಅಫೆಂಡರ್ 3 ಸತಿ ಅಥವಾ 4 ಸತಿ ಅವನು ಈ NDPS ಡ್ರಗ್ಸ್ ಸೇವನೆ ಅಥವಾ ಅವನು ಟ್ರಾನ್ಸ್ಪೋರ್ಟ್ ಅದು ಪೆಡಲ್ ಮಾಡ್ತಿದ್ರೆ ಈತನನ್ನ ನಾವು ಕೂಡಲೇ ಬಂಧಿಸಿ 1 ವರ್ಷ ಅಥವಾ ಅದಕ್ಕಿಂತ ಮೇಲೆ ವಿದೌಟ್ ಬೇಲ್ ಅವನನ್ನ ಜೈಲಿಗೆ ಕಳಿಸಬಹುದು. ಇಂತ ಒಂದು ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ನಾವು ಆ ಕೇಸನ್ನ ಮಾಡಿದ್ದೀವಿ CCB ಕಡೆಯಿಂದ. ಸೊ ಇದನ್ನೇ ಕೂಡ ನಾವು ಡಿಟರೆಂಟ್ ಎಫೆಕ್ಟ್ ಫಾರ್ ದ ಪೀಪಲ್ ಹೂ ಪೆಡಲ್. ಇವಾಗ 1-2 ಸತಿ ಬರ್ತಾರೆ, ಬೇಲ್ ತಗೊಂಡು ಹೋಗ್ತಾರೆ, 3 ಸತಿ ಕನ್ವಿಕ್ಷನ್ ಆಗೋದಿಲ್ಲ. ಇಂಥವರಿಗೆ ಹ್ಯಾಬಿಚುವಲ್ ಅಫೆಂಡರ್ಸ್ ಇರ್ತಾರಲ್ಲ, ಹ್ಯಾಬಿಚುವಲ್ ಅಫೆಂಡರ್ಸ್ಗೆ PIT NDPS ಅಂತ ಹಾಕಿದಾಗ 1 ವರ್ಷ ಮಟ್ಟಿಗೆ ಅವರು ಕಾನೂನು ಪ್ರಕಾರ ಅವರಿಗೆ ಏನ್ ಟರ್ಮ್ ಇದೆಯೋ ಅದ್ರ ಪ್ರಕಾರ ನಾವು ಟರ್ಮ್ ಅನ್ನು ಕೊಡ್ತೀವಿ. ಅಂದ್ರೆ ಹೌದು, ಇದು ಗೂಂಡಾ ಕಾಯ್ದೆ ಅಡಿ ಒಂದು ಪ್ರಕರಣ ಮಾದರಿಯಲ್ಲಿ ಅಂದ್ರೆ ಆ ಮಾದರಿಯಲ್ಲಿ ಮಾಡೋದ್ರಿಂದ ಸಾಕಷ್ಟು ಈಗ ನಾವು ನೋಡ್ತೇವೆ. ಗೂಂಡಾ ಕಾಯ್ದೆ ಮಾದರಿಯಲ್ಲಿ ಸಾಕಷ್ಟು ಕಡೆ ನಾವು ಈಗ ಈ ವಿದ್ಯುತ್ ಕಳ್ಳತನ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲೂ ಕೂಡ ಇದನ್ನ ಬಳಕೆ ಮಾಡಿರೋದ್ರಿಂದ ಸಾಕಷ್ಟು ಕಳ್ಳತನದ ಪ್ರಮಾಣಗಳು ಕೂಡ ಕಡಿಮೆ ಆಗ್ತಾ ಇದೆ. ನಿಜಕ್ಕೂ ಇದೊಂದು ಒಳ್ಳೆಯ ಮಾದರಿ ಒಂದು ಕಾನೂನು ಕ್ರಮ ಅಂತ ಹೇಳ್ತಾ, ಸರ್, ಈಗ ನಾವು ಮಾದಕ ವಸ್ತು ಸೇವನೆ ಮಾಡಬಾರ್ದು ಅನ್ನುವಂಥದ್ದು ಬಹಳಷ್ಟು ಮಕ್ಕಳಲ್ಲಿ ಇರುತ್ತೆ, ಯುವಕರಲ್ಲಿ ಇರುತ್ತೆ, ಹದಿಹರಿಯದ ಒಂದು ವಯಸ್ಸಲ್ಲಿ ಇರುತ್ತೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲೂ ಕೂಡ ಇರುತ್ತೆ. ಆದರೆ ಬಲವಂತವಾಗಿ ಮಾದಕ ವಸ್ತುವನ್ನು ಸೇವಿಸುವಂತೆ ಮಾಡ್ತಾರಲ್ಲ, ಅಂಥವರಿಗೆ ಏನು ಶಿಕ್ಷೆ ಇರುತ್ತೆ ಅಂತ. ಯಾಕೆ ಅಂತಂದರೆ ಅವರೇ ವಿಕ್ಟಿಮ್ಸ್ ಆಗುವಂಥದ್ದು, ಅವರೇ ಒಂದು ವ್ಯವಸ್ಥೆಯಲ್ಲಿ ಅವರೇ ಒಂದು ಅವ್ರಿಗೆ ವಿಕ್ಟಿಮ್ ಆಗಿ ಅವರೇ ಭಾಳಷ್ಟು ಸಮಸ್ಯೆಗಳನ್ನ ಎದುರಿಸುವಂಥ ಒಂದು ವ್ಯಕ್ತಿಗಳಾಗ್ತಾರೆ.
ಸೊ ಏನು ಹೇಳ್ತೀರಾ ಈ ರೀತಿಯ ಸೇವಿಸುವಂತೆ ಒತ್ತಡ ಏರಿ ಅವರ ಮೇಲೆ ಪ್ರಭಾವ ಬೀರುವಂಥದ್ದು, ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಈ ರೀತಿಯ ಪ್ರಯತ್ನಗಳು ಕೂಡ ನಡೆಯುವಂಥದ್ದು ನಾವು ನೋಡ್ತಾ ಇದ್ದೇವೆ. ಹೌದು, ನಾನು ಆಗ್ಲೇ ಹೇಳಿದಾಗೆ ವಿಕ್ಟಿಮ್ಸ್ ಆಗಿರ್ತಾರೆ, ವಿಕ್ಟಿಮ್ಸ್ ಅವರನ್ನ ನಾವು ರಿಹಾಬಿಲಿಟೇಟ್ ಮಾಡ್ತೀವಿ. ಬಟ್ ಇವರಿಗೆ ಬಲವಂತವಾಗಿ ಅಥವಾ ಬ್ಲಾಕ್ ಮೇಲ್ ಮಾಡಿಸಿ ಅಥವಾ ಅಡಿಕ್ಷನ್ ಆಗೋ ರೀತಿಯಿಂದ ಏನಾದ್ರೂ ಇವರ ಮೇಲೆ ಒತ್ತಾಯ ಬೀಳ್ಸಿದ್ರಲ್ಲಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ನಾವು ತಗೊಳ್ತೇವೆ. ಅದು ಅದಕ್ಕೆ ಕಾನೂನು ಅಡಿಯಲ್ಲಿ ಸೂಕ್ತವಾದ ಕ್ರಮ ತಗೊಳ್ತೇವೆ. ಬಟ್ ಯಾರು ವಿಕ್ಟಿಮ್ಸ್ ಇದ್ದಾರೆ, ವಿಕ್ಟಿಮ್ಸ್ ನ ರಿಹಾಬಿಲಿಟೇಷನ್ ಮಾಡ್ತೀವಿ. ಬಟ್ ಏನಂದ್ರೆ ನಮ್ಗೆ ಅವ್ರು ಇನ್ಫಾರ್ಮ್ ಮಾಡ್ಬೇಕು. ನಮ್ಗೆ ಯಾವಾಗ್ಲೂ ಕೂಡ ವಿ ನೀಡ್ ಅ ಕಂಪ್ಲೇಂಟ್ ಫಾರ್ ದ ಪರ್ಸನ್ ಅವ್ರ ಕಂಪ್ಲೇಂಟೇ ಮಾಡಲಿ ನಮಗೆ ಗೊತ್ತೇ ಆಗೋದಿಲ್ಲ. ಸೊ ಅಂತವರು ಕೂಡ ಫಸ್ಟ್ ಆಫ್ ಆಲ್ ಮುಂದೆ ಬಂದು ಏನೇ ಇದಕ್ಕೆ ಪೊಲೀಸ್ ಸ್ಟೇಷನ್ ಇಸ್ ಅ ಪಬ್ಲಿಕ್ ಫ್ರೆಂಡ್ಲಿ ಪ್ಲೇಸ್. ನೀವು ಅಲ್ಲಿ ಹೋಗಿ ಇನ್ಫಾರ್ಮೇಶನ್ ಕೊಟ್ರೆ ವಿ ಕ್ಯಾನ್ ಆಕ್ಟ್ ಅಪ್. ನೀವು ನಮ್ಮ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ದಟ್ ವಿ ಹ್ಯಾವ್ ನೋ ವೇರ್ ಟು ಗೋ. ಸೊ ಫಸ್ಟ್ ಆಫ್ ಆಲ್ ಯಾರು ವಿಕ್ಟಿಮ್ಸ್ ಇರ್ತಾರೆ, ಏನಿರ್ತಾರೆ, ಒಂದು ಹೆಲ್ಪ್ ಲೈನ್ ಇರ್ಬೋದು, ನಮಗಾಗಿರ್ಬೋದು, NGO ಆಗಿರ್ಬೋದು, ಯಾವುದೇ ಕೂಡ ಈ ತರ ಅಲ್ಲ, ಅವ್ರಿಗೊಂದು ಭಯ ಇರುತ್ತೆ ಏನಂತಂದ್ರೆ ಸರ್, ಒಂದು ಭಯ ಇರುತ್ತೆ ಏನಂತಂದ್ರೆ ಎಲ್ಲಿ ಕಂಪ್ಲೇಂಟ್ ಕೊಟ್ರೆ ನಮ್ಮ ಮೇಲೆ ಪ್ರಕರಣ ದಾಖಲಿಸ್ತಾರೋ ಅನ್ನೋಂಥ ಒಂದು ಭಯ, ಒಂದು ಆತಂಕ ಕೂಡ ಇರಬಹುದು. ಸೊ ಅಂಥವರಿಗೆ ರಕ್ಷಣೆ ಇಲಾಖೆಯಲ್ಲಿ ಇದೆ ಅಂತ ಹೇಳ್ತೀರಾ ನೀವು? ಹೌದೌದು, ಅವ್ರು ಯಾರು ಇನ್ಫಾರ್ಮೇಶನ್ ಕೊಡ್ತಾರೋ ಅವರ ಹೆಸರನ್ನ ಕೂಡ ಅನಾನಿಮಸ್ ಆಗಿಟ್ಟು ಯಾರು ಅವ್ರಿಗೆ ಯಾರು ಈ ತರ ಒತ್ತಾಯನ ಹಾಕ್ತಾರೋ ಅವರ ಮೇಲೆ ಸೂಕ್ತವಾದ ಕಾನೂನು ಪ್ರಕಾರ ತಗೊಳ್ತೇವೆ. ಮತ್ತೆ ಯಾರು ಈ ತರ ನಮ್ಗೆ ಕಂಪ್ಲೇಂಟ್ ಕೊಡ್ತಾರೆ, ಯಾರು ಸೋರ್ಸ್ ಇರ್ತಾರಲ್ಲ ಅವ್ರು ಯಾವುದೇ ಕೂಡ ಅವರ ಹೆಸರು ಮತ್ತೆ ಎಲ್ಲೂ ಕೂಡ ಯಾರಿಗೂ ಡಿಸ್ಕ್ಲೋಸ್ ಮಾಡೋದಿಲ್ಲ. ಅದೊಂದು ಗೌಪ್ಯತೆಯನ್ನು ನಾವು ಕಾಪಾಡ್ತೇವೆ. ಸರ್, ಈಗ ಮಾದಕ ವಸ್ತು ಕಳ್ಳ ಸಾಗಾಣಿಕೆ ವಿಚಾರಕ್ಕೆ ಬರೋದಾದ್ರೆ ಅಂದರೆ ಹೇಗೆ ಒಂದು ನಮ್ಮ ಈ ಏರ್ಪೋರ್ಟ್ ಇರ್ಬೋದು, ವಿಮಾನ ನಿಲ್ದಾಣ ಇರ್ಬೋದು, ಅಥವಾ ರೈಲ್ವೆ ನಿಲ್ದಾಣಗಳಿರ್ಬೋದು, ಅಥವಾ ಬಂದರುಗಳಿರ್ಬೋದು, ನೀವು ಕೂಡ ಕರಾವಳಿ ಜಿಲ್ಲೆಗಳಲ್ಲೂ ಕೂಡ ನೀವು ಕೆಲಸ ಮಾಡಿ ಬಂದಿರುವಂಥದ್ದು, ಈ ಸಮುದ್ರ ಮಾರ್ಗವಾಗಿ, ವಾಯು ಮಾರ್ಗವಾಗಿ, ರಸ್ತೆ ಮಾರ್ಗವಾಗಿ, ಅಥವಾ ಈ ರಾಜ್ಯದ ಗಡಿಗಳನ್ನು ದಾಟಿ ಸಾಗಣೆ ಮಾಡುವಂತಹ ಕಳ್ಳ ಸಾಗಾಣಿಕೆದಾರರ ಮೇಲೆ ಯಾವ ರೀತಿ ನಿಯಂತ್ರಣ ಕ್ರಮಗಳನ್ನು ಇಡಲಾಗಿದೆ ಅಂತ? ಫಸ್ಟ್ ಆಫ್ ಆಲ್ ನಮ್ಗೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಮೊದಲಿನ ರೀತಿಯಲ್ಲಿ ನಮ್ಗೆ ಒಂದು ಗಾಂಜಾ ಅಥವಾ ಇಷ್ಟು ಕೆಜಿ ಅಂತ ಗೊತ್ತಾಗ್ತದೆ. ಬಟ್ ಇವಾಗ ನಾವು ಬರ್ತಾ ಇರೋ ಸಿಂಥೆಟಿಕ್ ಡ್ರಗ್ಸ್ ನೋಡಿದ್ರೆ ನಿಮ್ಗೆ ಅದರ ಕ್ವಾಂಟಿಟಿ ಎಷ್ಟು ಕಮ್ಮಿ ಇರ್ತದೆ ಅಂದ್ರೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಟು ಡಿಟೆಕ್ಟ್. ಸೊ ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ ಅವೈಲಬಲ್ ನಮ್ಗೆ ಯಾವ ತರ ಇದೆಯೋ, ಅಥವಾ ಏರ್ಪೋರ್ಟ್ಸ್ ಗಳಲ್ಲಿ ಸ್ನಿಫರ್ ಡಾಗ್ಸ್ ಎಲ್ಲ ಇಟ್ಕೊಂಡಿರ್ತಾರೆ. ಬಟ್ ಬೇಸಿಕಲಿ ಮೇನ್ ಆಗಿ ಏನಂತ ಹೇಳಿದ್ರೆ ಇನ್ಫಾರ್ಮೇಶನ್ ಬೇಸ್ಡ್ ಸಿಸ್ಟಮ್ ಅಲ್ಲೇ ನಾವು ಆಕ್ಟ್ ಮಾಡ್ತಾ ಇದ್ದೇವೆ. ಮತ್ತೆ ಕಾನೂನು ಪ್ರಕಾರ ನಾವು ಯೂಶಲಿ ನೋಡ್ತಾ ಇರ್ತೀವಿ ಏರ್ಪೋರ್ಟ್ ಅಲ್ಲಿ ಅವರು ಯಾವ್ದೋ ಬಾಲ್ಸ್ ರೀತಿಯಲ್ಲಿ ಹೊಟ್ಟೆಯಲ್ಲಿ ತಿಂದು ತಗೊಂಡ್ಬರುವಂತ ರೀತಿ ಆಗಿರಬಹುದು, ಕೊಕೇನ್ ಅನ್ನ ಬಾಲ್ಸ್ ಮೇ ಬಿ ಲೆದರ್ ಬಾಲ್ಸ್ ಅಲ್ಲಿ ಬ್ಯಾಗ್ ಅಲ್ಲಿ ಗೊತ್ತಾಗ್ತದೆ ಇಟ್ಕೊಂಡ್ ಬರ್ಬೋದು, ಅಥವಾ ಸಿಗರೇಟ್ ಒಳಗಳಲ್ಲಿ ಸ್ಟಫ್ ಮಾಡ್ಕೊಂಡು ತಗೊಬಂತ ಇರ್ಬೋದು. ಸೊ ಇದನ್ನೆಲ್ಲ ಕೂಡ ನಾವು ಸ್ಕ್ರೂಟಿನಿ ಪ್ರತಿಯೊಂದನ್ನು ಕೂಡ ಏರ್ಪೋರ್ಟ್ ಅಲ್ಲಿ ಕಸ್ಟಮ್ ಅಫಿಷಿಯಲ್ಸ್ ಕೂಡ ಇದ್ದಾರೆ, ಕಸ್ಟಮ್ಸ್ ಅಂಡ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದೆ, ಅವರು ಕೂಡ ಸೂಕ್ತವಾಗಿ ನೀಟಾಗಿ ನೋಡ್ಕೊಂಡು ಬೇಸ್ಡ್ ಆನ್ ಇನ್ಫಾರ್ಮೇಶನ್ ಆರ್ ರೊಟೀನ್ ಚೆಕ್ ಅಲ್ಲಿ ಕೂಡ ಅವ್ರು ಅದನ್ನ ಚೆಕ್ ಮಾಡ್ತಿರ್ತಾರೆ. ಬಟ್ ಸ್ಮಗ್ಲಿಂಗ್ ಆಗೋದು ರೈಟ್ ಫ್ರಮ್ 3 ಕಡೆಯಿಂದನೂ ಆಗುತ್ತೆ. ಏರ್ಪೋರ್ಟ್ ಏರ್ವೇಸ್ ಇಂದಾನು ಆಗುತ್ತೆ, ರೋಡ್ ವೇಸ್ ಇಂದಾನು ಆಗುತ್ತೆ, ಸಿವೇಸ್ ಇಂದಾನು ಆಗುತ್ತೆ. ಒಂದೊಂದು ಕಡೆ ಸೋರ್ಸ್ ಒಂದ್ ಕಡೆ ಇರ್ತದೆ, ಡೆಸ್ಟಿನೇಷನ್ ಒಂದ್ ಕಡೆ ಇರ್ತದೆ. ಮೋಸ್ಟ್ಲಿ ಅವ್ರು ಚೆನ್ನೈಗೆ ಸೋರ್ಸ್ ಮಾಡ್ಬೇಕಂತ ಹೇಳಿದ್ರೆ ಟ್ರೈನ್ ಇಂದ ಮೇ ಬಿ ಬ್ಯಾಂಗ್ಳೂರ್ ತನಕ ಬಂದು ಬ್ಯಾಂಗ್ಳೂರ್ ರೋಡ್ ಅಲ್ಲಿ ಹೋಗೋ ಅಥವಾ ಹೋಗುದು. ಸೊ ನಾನಾ ರೀತಿಯಲ್ಲಿ ಇರುತ್ತೆ. ಬಟ್ ನಾವೆಲ್ಲ ಕೂಡ ಕಟ್ಟುನಿಟ್ಟಾಗಿ ಪ್ರತಿಯೊಂದು ಕೂಡ ತಪಾಸಣೆಗೆ ಒಳಗಾಗಿ ಚೆಕ್ ಮಾಡಿದಾಗಲೇ ಗೊತ್ತಾಗುತ್ತೆ. ಅಂದರೆ ನಮ್ಮ ತಂತ್ರಜ್ಞಾನ ಅಷ್ಟು, ನಮ್ಮ ಒಂದು ಪೊಲೀಸ್ ವ್ಯವಸ್ಥೆಯ ತಂತ್ರಜ್ಞಾನ ಅಷ್ಟೊಂದು ಸಬಲವಾಗಿದೆ, ಸಮರ್ಥವಾಗಿದೆ. ಈ ಕಳ್ಳ ಸಾಗಾಣಿಕೆದಾರರಿಗೆ ಸೂಕ್ತ ಅವರನ್ನು ಮಟ್ಟ ಹಾಕುವಂಥ, ಅವರನ್ನು ಹತ್ತಿಕ್ಕುವಂಥ, ಅವರನ್ನು ನಿಯಂತ್ರಿಸುವಂಥ ಎಲ್ಲ ಒಂದು ಸಾಮರ್ಥ್ಯ ನಮ್ಮ ಪೊಲೀಸ್ ಇಲಾಖೆಗೆ ಮತ್ತು ಮಾದಕ ದ್ರವ್ಯ ವಿರೋಧಿ ವಿಭಾಗಕ್ಕಿದೆ ಅಂತ ಹೇಳ್ತೀರಾ ನೀವು? ಹೌದು. ನಾವಿವಾಗ ಏನ್ ಹೇಳ್ತೀವಿ ಅಂದ್ರೆ, ಇವಾಗ ಮೊದ್ಲು ತರ ಏನ್ ಮಾಡ್ತಿದ್ರೆ, ಮೊದ್ಲು ನಿಮಗೆ ಡ್ರಗ್ಸ್ ಅನ್ನ ಸ್ಕೂಲು, ಶಾಲಾ, ಕಾಲೇಜುಗಳೇ ತಗೊಳ್ತಾರೆ. ಇವಾಗ ಹೆಂಗಂದ್ರೆ ಡಾರ್ಕ್ ವೆಬ್ ಅಥವಾ ಡೀಪ್ ವೆಬ್ ಅಲ್ಲಿ ಕಡೆಯಿಂದ ನಿಮ್ ಮನೆ ಡೆಲಿವರಿ ಸಿಸ್ಟಮ್ ಕೂಡ ಮಾಡ್ಸಿರುವಂತ ಬಿಟ್ಕಾಯಿನ್ ಮುಖಾಂತರ ಆಗಿರ್ಬಹುದು, ಸಪ್ಲೈ ಆಫ್ ಡ್ರಗ್ಸ್ ಇನ್ ಡಾರ್ಕ್ ವೆಬ್ ಆಗಿರ್ಬೋದು, ಅಂತ ತಂತ್ರಜ್ಞಾನ ಕೂಡ ಒಳಪಡಿಸಿ ಕೂಡ ಅವರು ಡಿಸ್ಟ್ರಿಬ್ಯೂಷನ್ ಆಫ್ ಡ್ರಗ್ಸ್ ಮಾಡ್ತಾ ಇದ್ದಾರೆ. ಸೊ ಇಂತ ಎಲ್ಲ ಡಿಸ್ಟ್ರಿಬ್ಯೂಷನ್ ಇದು ಕೂಡ ನಾವು ಅಪ್ಡೇಟ್ ಆಗ್ತಾ ಇರ್ತೀವಿ. ನಾವು ಅಥವಾ ನಮ್ಮ ಸಿಬ್ಬಂದಿಗಳು ಕೂಡ ಈ ಕೀಪ್ ಅಪ್ಡೇಟಿಂಗ್ ಆರ್ಸೆಲ್ಸ್ ಇದರಿಂದ ನ್ಯೂಯೆಸ್ಟ್ ಟೆಕ್ನಾಲಜಿ ಯಾವ ತರ ಯೂಸ್ ಮಾಡ್ತಾರೆ ಅದರ ಪ್ರಕಾರ ನಾವು ಇನ್ಫಿಲ್ಟ್ರೇಟ್ ಮಾಡ್ಕೊಂಡು ನಾವು ಕೂಡ ಅದರ ಜಾಲವನ್ನು ಪತ್ತೆ ಮಾಡಿ, ಐ ಥಿಂಕ್ 1 month 1.5 month ಬ್ಯಾಕ್ ಕೂಡ CCB ಕಡೆಯಿಂದ ಡಾರ್ಕ್ ವೆಬ್ ಭೇದಿಸಿ ಕೂಡ ಒಂದು ಕ್ಲಾಸ್ ಕನ್ಸೈನ್ಮೆಂಟ್ ಆಫ್ ಡ್ರಗ್ಸ್ ಅನ್ನ ಕೇರಳದಿಂದ ಬರೋ ಒಂದು ಡ್ರಗ್ಸ್ ಅನ್ನ ಕೂಡ ಪತ್ತೆ ಮಾಡ್ತಾರೆ. ಅಂದ್ರೆ ನಮ್ಮ ಗುಪ್ತದಳ ಅಂದ್ರೆ ಅಷ್ಟರ ಮಟ್ಟಿಗೆ ಒಂದು ಚುರುಕಾಗಿದೆ, ಅಷ್ಟು ಮಾಹಿತಿ ಸಂಗ್ರಹಣೆ ಮಾಡುವಂತ ನಿಟ್ಟಿನಲ್ಲಿ ಅಷ್ಟೊಂದು ಸಬಲವಾಗಿದೆ ಮತ್ತೆ ಚುರುಕಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತೀರಾ ನೀವು? ಹೌದು. ನಾವು ಕೂಡ ರೆಗ್ಯುಲರ್ ಅಪ್ಡೇಟ್ ಆಗ್ತಾನೆ ಇರ್ತೀವಿ. ಬಟ್ ಒಮ್ಮೆ ಸಕ್ಸಸ್ ಆಗ್ತದೆ, ಒಮ್ಮೆ ಫೇಲ್ಯೂರ್ ಆಗ್ತದೆ. ಇಟ್ಸ್ ಆಲ್ ಅಂಡ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಎನಿ ಡಿಪಾರ್ಟ್ಮೆಂಟ್. ಬಟ್ ವಿ ಆಲ್ವೇಸ್ ಲುಕ್ ಫಾರ್ವರ್ಡ್ ಫಾರ್ ದ ಹಿಡಿಬೇಕಂತಾನೆ ಹೋಗ್ತೀವಿ. ಸಮ್ಟೈಮ್ಸ್ ಇನ್ಫಾರ್ಮೇಶನ್ ಕೊಡೋದು ತಪ್ಪಾಗಿರಬಹುದು,
ಬಟ್ ವಿ ಸ್ಟಿಲ್ ಡೋಂಟ್ ಮೈಂಡ್. ಪ್ರತಿ ಒಂದು ಇನ್ಫಾರ್ಮೇಶನ್ ಕೂಡ ನಾವು ವಿಲ್ ಟೇಕ್ ಇಟ್ ಇನ್ ಅ ವೆರಿ ಪಾಸಿಟಿವ್ ನೋಟ್ ಅಂಡ್ ವಿ ಆಲ್ವೇಸ್ ಗೋ ಥ್ರೂ ದ ಲೀಡ್ಸ್. ಆ ಲೀಡ್ಸ್ ಅನ್ನ ಏನೇನು ಇರುತ್ತಲ್ಲ ಆ ಲೀಡ್ಸ್ ನ ಪತ್ತೆ ಮಾಡ್ಕೊಂಡು ಹೋಗಿ ನಾವು ಟ್ರೈ ಮಾಡ್ತೀವಿ. ಅಂದರೆ ಈ ತಂತ್ರಜ್ಞಾನದ ಮೂಲಕ ಹೇಗೆ ಈ ಒಂದು ವ್ಯವಸ್ಥೆಯನ್ನು, ಅಂದರೆ ಈ ಒಂದು ಕಳ್ಳ ಸಾಗಾಣಿಕೆ ಜಾಲ ಇರ್ಬೋದು ಅಥವಾ ಈ ಮಾದಕ ವಸ್ತುಗಳ ಒಂದು ಪೂರೈಕೆ ಮತ್ತು ಬಳಕೆ ಮಾಡುವಂಥ ಇದನ್ನು ಈ ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ನಮಗೆ ಸಹಕಾರಿಯಾಗಿದೆ ಅಂತ. ಯಾಕೆ ಅಂತಂದರೆ ಈಗ ಇಡೀ ಜಗತ್ತು ನಡೀತಾ ಇರೋದು ತಂತ್ರಜ್ಞಾನದಿಂದ. ನಾವು ನೋಡ್ತೇವೆ ಕಳೆದ ಒಂದು 2-3 ದಶಕಗಳಲ್ಲಿ ತಂತ್ರಜ್ಞಾನದಲ್ಲಿ ಆಗಿರುವಂಥ ಒಂದು ಬದಲಾವಣೆಗಳು ಈ ಕಳೆದ ಅಂದರೆ ಈ 2000 ವರ್ಷಗಳಲ್ಲಿ ಆಗಿಲ್ಲ. ಅಷ್ಟೊಂದು ತಂತ್ರಜ್ಞಾನದಲ್ಲಿ ನಾವು ಸುಧಾರಣೆ ಆಗಿದ್ದೀರಿ, ನಾವು ಪರಿವರ್ತನೆ ಆಗಿದ್ದೀರಿ, ಅಭಿವೃದ್ಧಿ ಹೊಂದಿದ್ದೀರಿ. ಸೊ ಈ ಒಂದು ತಂತ್ರಜ್ಞಾನ ಬಳಸಿ ಅಪರಾಧ ಮಾಡುವಂತಹ ಇವರನ್ನು, ಅಂದರೆ ಕಲ್ಪ್ರಿಟ್ಸನ್ನು ಹತ್ತಿಕ್ಕುವಂಥ ಅವ್ರನ್ನ ಬಗ್ಗು ಬಡಿಯುವಂಥ ಒಂದು ಪ್ರಯತ್ನ ಹೇಗೆ ಸಾಗ್ತಾ ಇದೆ ಅಂತ. ಅದೇ ನಾನು ಆಗ್ಲೇ ಹೇಳಿದಾಗೆ ಕನ್ವೆನ್ಷನಲ್ ರೂಟ್ ತಗೊಳೋದಿಲ್ಲ ಇವರು. ದೇ ಟೇಕ್ ದ ರೂಟ್ ಆಫ್ ಟೆಕ್ನಾಲಜಿ ಪ್ರಕಾರ ಹೇಳಿದಾಗೆ ಡಾರ್ಕ್ ವೆಬ್ ಅಲ್ಲಿ ಅವರು ಯಾರೋ ಒಬ್ಬ ಡಾರ್ಕ್ ವೆಬ್ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡ್ತಾನೆ, ಯಾರೋ ಒಬ್ಬ ನಮ್ಗೆ ಯಾರು ಸೋರ್ಸ್ ಅಂತ ಯಾರು ಅಂತ ಗೊತ್ತಿಲ್ಲ, ಡಿಸ್ಟ್ರಿಬ್ಯೂಟರ್ ಯಾರು ಅಂತ ಗೊತ್ತಿರೋದಿಲ್ಲ. ಸೊ ಇಂಥ ಟೈಮಲ್ಲಿ ಕೂಡ ನಾವು ಕೂಡ ಡಾರ್ಕ್ ವೆಬ್ ಅನ್ನ ಉಪಯೋಗಿಸ್ಕೊಂಡು ಯಾರು ಏನು ಆರ್ಡರ್ ಪ್ಲೇಸ್ ಮಾಡ್ತಿದ್ದಾರೆ ಅಥವಾ ಯಾರು ಅದರ ಸೋರ್ಸ್ ಯಾರಿದ್ದಾರೆ, ಯಾರು ಬೆಳೀತಾ ಇದ್ದಾರೆ, ಅದರ ಪ್ರಕಾರ ನಾವು ಕೂಡ ಮಾಹಿತಿಯನ್ನು ಉಪಯೋಗಿಸ್ಕೊಂಡೇ ಅವರನ್ನ ಪತ್ತೆ ಹಚ್ಚಬೇಕಾಗಿದೆ. ಸರ್, ಈಗ ಇದೆಲ್ಲ ಆಯಿತು. ಈಗ ಮಾದಕ ವಸ್ತು ಅಂದರೆ ಆ ಒಂದು ಅದರಿಂದ ಹೊರಗಡೆ ಬರಲಿಕ್ಕೆ ಮಾನಸಿಕವಾಗಿ ಧೈರ್ಯ ತುಂಬುವಂತಹ ಅಂದರೆ ನೀವು ಡಿ ಅಡಿಕ್ಷನ್ ಸೆಂಟರ್ಸ್ ಎಲ್ಲ ಇರ್ತವೆ, ಇದಕ್ಕೆ ಅವರಿಂದ ಒಂದು ಹೊರತರುವಂಥ ಒಂದು ಪ್ರಯತ್ನಗಳಾಗ್ತಾ ಇದೆ ಅಂತ. ಆ ವಿಚಾರದ ಬಗ್ಗೆ ಏನು ಹೇಳ್ತೀರಾ ಅಂತ? ಸರ್, ಅದೇ ಫಸ್ಟ್ ಆಫ್ ಆಲ್ ಯಾರು ಖಿನ್ನತೆಗೆ ಡಿ ಅಡಿಕ್ಷನ್ ಆಗಿರ್ಬೋದು ಅಥವಾ ರಿಹಾಬಿಲಿಟೇಷನ್ ಆಗಿರ್ಬೋದು, ಯಾರು ಇದಕ್ಕೆ ಖಿನ್ನತೆಗೆ ಒಳಗಾಗೋ ಅವಶ್ಯಕತೆ ಏನೂ ಇಲ್ಲ. ಎವ್ರಿ ಒನ್ ಗೋಸ್ ಟು ಅ ಫೇಸ್. ಬಟ್ ಅದರಿಂದ ಆಚೆ ಬರೋದೇ ಅದೊಂದು ಬಿಗ್ಗೆಸ್ಟ್ ಚಾಲೆಂಜ್ ಇನ್ ಯುವರ್ ಲೈಫ್. ಸೊ ಡಿ ಅಡಿಕ್ಷನ್ ಯಾರಾದ್ರೂ ವಿಕ್ಟಿಮ್ಸ್ ಆಗಿದ್ರೆ ಮೊದಲೇ ಹೇಳಿದ್ರೆ ಅವರನ್ನ ಡಿ ಅಡಿಕ್ಷನ್ ಸೆಂಟರ್ಸ್, NGOs ಅಲ್ಲಿ ನಾವು ದಾಖಲೆ ಮಾಡ್ತೇವೆ. ಪೇರೆಂಟ್ಸ್ ಕೂಡ ದಾಖಲೆ ಮಾಡ್ತಾರೆ. ಆ ದಾಖಲೆ ಪ್ರಕಾರ ಯಾವ್ಯಾವ ರೀತಿಯಲ್ಲಿ ಕೂಡ ಅವರಿಗೆ ಯಾವ್ಯಾವ ತರ ಟ್ರೀಟ್ಮೆಂಟ್ ಬೇಕಾಗಿರುತ್ತೆ, ಅವರ ವಿಡ್ರಾವಲ್ ಸಿಂಪ್ಟಮ್ಸ್ ಯಾವ ತರ ಅಡಿಕ್ಷನ್ ಆಗಿರ್ತಾರೆ, ಅದ್ರ ಪ್ರಕಾರ ಒಂದು ಮೊರಾಲಿಟಿ ಸಿಕ್ಕತ್ ಇಂಪಾರ್ಟೆಂಟ್. ಪೇರೆಂಟ್ಸ್ ಜೊತೆಗಿರೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗ್ತದೆ. ಫ್ರೆಂಡ್ಸ್ ಇಸ್ ವೆರಿ ಮಚ್ ಮೋರ್ ಇಂಪಾರ್ಟೆಂಟ್. ಅವರಿಗೆ ವೈ ಡ್ರಗ್ಸ್ ಇಸ್ ನಾಟ್ ಇಂಪಾರ್ಟೆಂಟ್ ಅನ್ನೋದು ತಿಳಿಸ್ಕೊಳ್ಬೇಕಾಗ್ತದೆ. ಡ್ರಗ್ಸ್ ಸೇವನೆ ಮಾಡೋದೇ ಫಸ್ಟ್ ಆಫ್ ಆಲ್ ಮೇ ಬಿ ಫಾರ್ ಸಮ್ ಪಿಯರ್ ಪ್ರೆಷರ್ ಆಗಿರ್ಬೋದು, ಫೇಲ್ಯೂರ್ಸ್ ಆಗಿರ್ಬೋದು, ಮತ್ತು ಡಿಪ್ರೆಷನ್ ಆಗಿರ್ಬೋದು. ಇವೆಲ್ಲದನ್ನು ಕೂಡ ಬಿಟ್ಟು ವೈ ಡು ಯು ನೀಡ್ ಡ್ರಗ್ಸ್, ವೈ ಡು ಯು ನೀಡ್ ಟು ಸ್ಟಾಪ್ ಟೇಕಿಂಗ್ ಡ್ರಗ್ಸ್ ಅನ್ನೋದು ರೀತಿಯಲ್ಲಿ ಡಿ ಅಡಿಕ್ಷನ್ ಸೆಂಟರ್ಸ್ ಅಲ್ಲಿ ಕೂಡ ಅದರಲ್ಲಿ ಕೂಡ ಅವರಿಗೆ ತಿಳಿಸ್ಕೊಡ್ತಾರೆ. ಓಕೆ, ಗೌತಮ್ ಅವರೇ, ಬಹಳಷ್ಟು ವಿಷಯಗಳನ್ನು ನೀವು ನಮ್ಮ ಜೊತೆ ಹಂಚ್ಕೊಂಡ್ರಿ. ಈ ಮಾದಕ ವಸ್ತು ವಿರೋಧಿ ದಿನದ ಈ ಸಂದರ್ಭದಲ್ಲಿ ಎಲ್ಲ ಒಂದು ನಮ್ಮ ಜನ ಸಮುದಾಯ ಈ ವಿಚಾರದ ಬಗ್ಗೆ ಎಚ್ಚರಿಕೆಯಿಂದ ಇದ್ದು ಈ ವಸ್ತುವಿನ, ಅಂದರೆ ಮಾದಕ ವಸ್ತುವಿಂದ ದೂರ ಇರುವಂಥದ್ದೇ ನಾವು ಈ ದಿನದ ನಿಜವಾದ ಒಂದು ಈ ದಿನಕ್ಕೆ ಅರ್ಥಪೂರ್ಣ ಗೌರವ ಸಲ್ಲಿಸುವಂಥ ಒಂದು ಕ್ರಮ ಆಗುತ್ತೆ. ನೀವು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಪಾಲ್ಗೊಂಡಿದ್ದಕ್ಕೆ ನಿಮಗೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಚಂದನ ವಾಹಿನಿ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು.